ಹಾಯ್, ಗುಡ್ ಈವ್ನಿಂಗ್ ಚಿಲ್ಡ್ರನ್. ವಿಡಿಯೋ ಆನ್ ಮಾಡಿ ಎಲ್ಲ ಮಕ್ಕಳೆಲ್ಲ. ತಾಯಂದ್ರು ಪಕ್ಕದಲ್ಲಿದ್ರೆ ದೂರ ಹೋಗಿ. ಇದು ಬರೀ ನನಗೆ ಮಕ್ಕಳಿಗೆ ಮಾತ್ರ ಸೆಷನ್. ನಾವ್ ಏನೇನೋ ಇರುತ್ತಪ್ಪ ಮಾತಾಡ್ಕೊಳ್ಳೋದು ಮಕ್ಕಳ ಜೊತೆ, ಅಲ್ವಾ ಮಕ್ಳೇ? ನಮ್ಗೆ ಎಷ್ಟೊಂದ್ ಇರುತ್ತಲ್ವಾ ಮಾತಾಡ್ಕೊಳ್ಳೋದು. ಮಮ್ಮೀಸ್ ಡ್ಯಾಡೀಸ್ ಎಲ್ಲ ಬೇಕಾಗಿಲ್ಲ. ಇನ್ನೊಂದ್ 1 hour ಅವ್ರು ಬೇಡ, ಬರೀ ನಾವೇ. ಸೊ ಲೆಟ್ಸ್ ಬಿಗಿನ್ ದ ಪ್ರೋಗ್ರಾಮ್ ವಿತ್ ಓಪನ್ ಪ್ರೇಯರ್. ಯಾರಿಗೆಲ್ಲ ಓಪನ್ ಪ್ರೇಯರ್ ಗೊತ್ತು, ಹ್ಯಾಂಡ್ ರೈಸ್ ಮಾಡಿ. ವೆರಿ ಗುಡ್. ಯಾರಿಗೆಲ್ಲ ಗೊತ್ತಿಲ್ಲ, ಹ್ಯಾಂಡ್ ರೈಸ್ ಮಾಡಿ ಈಗ. ಹ್ಮ್ ಗೊತ್ತಿಲ್ವಾ? ರಮ್ಯಾ, ಹೆಸರುಗಳು ಗೊತ್ತಿಲ್ಲ, ನಿಮ್ಮ ಅಮ್ಮಂದ್ರ ಹೆಸರಲ್ಲಿ ಬಂದಿರ್ತೀರಾ. ಓಕೆ, ಯಾರಿಗೆಲ್ಲ ಗೊತ್ತಿಲ್ಲ ಇವಾಗ ಹೇಳ್ತೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದೇ ಪ್ರೇಯರ್. ನಿಮ್ಮ ಸ್ಕೂಲಲ್ಲಿ ಇರೋ ತರ ದೊಡ್ಡ ದೊಡ್ಡ ಪ್ರೇಯರ್ಸ್ ಇರಲ್ಲ, ಇಷ್ಟೇ 4. ಐ ಆಮ್ ಸಾರಿ, ಪ್ಲೀಸ್ ಫಾರ್ ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇವಾಗ ಎಲ್ಲರೂ ಕಣ್ ಮುಚ್ಕೊಂಡು ನಿಮ್ಮ ಹಾರ್ಟ್ ಮೇಲೆ ಕೈ ಇಟ್ಕೊಂಡು ನನ್ನ ಜೊತೆ ಹೇಳಿ 11 ಟೈಮ್ಸ್. ಓಕೆ, ಕ್ಲೋಸ್ ಯರ್ ಐಸ್ ಎವ್ರಿಬಡಿ. ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ. ಹಾರ್ಟ್ ಇದೆ ಅಲ್ವಾ ಎಲ್ರಿಗೂ? ಎಸ್, ಕೈ ಇಟ್ಕೊಳ್ಳಿ. ಎಸ್, ನನ್ ಜೊತೆ ಹೇಳಿ ಈಗ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, Yeah. ಐ ಲವ್ ಯು. Yeah. ಐ ಆಮ್ ಸಾರಿ, I'm ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಐ ಆಮ್ ಸಾರಿ, ಪ್ಲೀಸ್ sorry. ಫರ್ಗಿವ್ ಮೀ, ಥ್ಯಾಂಕ್ ಯು, ಐ Thank ಲವ್ ಯು. ಎಸ್ ಎಸ್, ಎಲ್ಲರೂ ಕಣ್ಬಿಡಿ. ಹೇಗೆ ಅನ್ನಿಸ್ತು ಎಲ್ಲರಿಗೂ ಪ್ರೇಯರ್ ಹೇಳಿದ ತಕ್ಷಣ? ಚೆನ್ನಾಗಿತ್ತಲ್ವಾ? ಸೊ ಇದು ಓಪನ್ ಪ್ರೇಯರ್. ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ನಿಮ್ಮ ಅಮ್ಮಂದ್ರು ನಿಮ್ಗೆ ಹೇಳ್ತಾನೆ ಇರ್ತಾರೆ, ದಿನ ಓಪನ್ ಪ್ರೇಯರ್ ಹೇಳು, ಓಪನ್ ಪ್ರೇಯರ್ ಹೇಳು ಅಂತ ಹೇಳ್ತಾನೆ ಇರ್ತಾರೆ ಅಲ್ವಾ? ಯಾರೆಲ್ಲ ಡೈಲಿ ಓಪನ್ ಪ್ರೇಯರ್ ಹೇಳ್ತೀರಾ ಎಲ್ಲದಕ್ಕೂ, ಎಲ್ಲ ಪ್ರಾಬ್ಲಮ್ಸ್ಗೂ? ವೆರಿ ಗುಡ್. ಆತ್ವಿಕಾ, ವೆರಿ ಗುಡ್. ಪೂಜಾ ಹೇಳ್ತಾರೆ. ಗುಡ್, ತುಂಬಾ ಜನ ಮಕ್ಕಳು ಹೇಳ್ತಾರೆ. ಲಿಖಿತ್ ಹೇಳ್ತಾರೆ, ಪೂಜಾ. ಸೊ ವೆರಿ ಗುಡ್. ಫಸ್ಟ್ ಆಫ್ ಆಲ್, ಈ ಓಪನ್ ಪ್ರೇಯರ್ ಯಾಕೆ ಹೇಳ್ತಾರೆ ಗೊತ್ತಾ ನಿಮ್ಗೆಲ್ಲ? ಇವಾಗ ಹೇಳ್ತೀನಿ. ಕಾಲೇಜ್ ಮಕ್ಕಳು ನೀವು ಕೇಳಿಸ್ಕೊಳ್ಳಿ, ನಿಮ್ಗೂ ಬೇಕಿದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರೋ ಮಕ್ಕಳು, ನಿಮ್ಗೂ ಬೇಕು, ಎಲ್ಲರಿಗೂ ಬೇಕು ಇದು, ಈ ಮಾಹಿತಿ. ಸೊ ಎಲ್ಲರೂ ಯಾಕೆ ಹೇಳ್ತೀವಿ ಗೊತ್ತಾ ನಾವು? ನೆಗೆಟಿವಿಟಿ ಕ್ಲೆನ್ಸ್ ಮಾಡೋಕೆ. ಇವಾಗ ನೀವು ನಿಮ್ ಫ್ರೆಂಡ್ ಜೊತೆ ಜಗಳ ಮಾಡಿರ್ತೀರ, ಓಕೆನಾ? ಬಟ್ ನಿಮ್ಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇಷ್ಟ, ಬಟ್ ನಿಮ್ಮಿಬ್ಬರಿಗೂ ಜಗಳ ಆಗ್ಬಿಟ್ಟಿದೆ. ಅವಾಗ ಏನ್ ಮಾಡ್ತೀರಾ? ನಿಮ್ ಫ್ರೆಂಡ್ ಹೆಸರು ಹೇಳ್ಕೊಂಡು, ಮೈ ಡಿಯರ್ ಅಂತ ಅವ್ರ ಹೆಸರು ಹೇಳ್ಕೊಂಡು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತೀರಾ. ಅವಾಗ ಏನಾಗುತ್ತೆ? ನಿಮ್ಮಿಬ್ಬರಿಗೂ ಜಗಳ ಆದಾಗ ಇಬ್ರು ಒಬ್ರನ್ನ ಒಬ್ರು ಮಾತು ಅನ್ಕೊಂಡಿರ್ತೀರಾ, ಬೈಕೊಂಡಿರ್ತೀರಾ ಅಲ್ವಾ? ಅದೆಲ್ಲ ನೆಗೆಟಿವಿಟಿ ಅಲ್ವಾ? ನೀವ್ ಅವ್ರನ್ನ ಬೈದಾಗ ನೀವ್ ಅವ್ರ ಮೇಲೆ ನೆಗೆಟಿವಿಟಿ ಹಾಕಿದ್ದೀರಾ ಅಂತ ಅರ್ಥ. ಸೊ ನೀವ್ ಅವ್ರ ಮೇಲೆ ನೆಗೆಟಿವಿಟಿ ಹಾಕಿದ್ದೀರಾ, ಅದಕ್ಕೆ ನೀವು ಒಪ್ಪನೊಪ್ಪನ ಹೇಳ್ಕೊಂಡ್ರೆ ಅವ್ರ ಹೆಸರಲ್ಲಿ ಆ ನೆಗೆಟಿವಿಟಿ ಕ್ಲೆನ್ಸ್ ಆಗತ್ತೆ. ಆವಾಗ ನೀವಿಬ್ರು ಮತ್ತೆ ಫ್ರೆಂಡ್ಸ್ ಆಗ್ತೀರಾ. ಆ ತರ ವರ್ಕ್ ಆಗುತ್ತೆ ಇದು ಓಪನ್. ಓಕೆನಾ? ಇವಾಗ ನಿಮ್ಗೆಲ್ಲ ಸ್ಕೂಲ್ಸ್ ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಹೇಗಿರುತ್ತೆ ಮನೇಲಿ? ನಿಮ್ಗೇನೋ ಫೋನ್ ಇಟ್ಕೊಂಡ್ ಕುತ್ಕೊಂಡ್ರೆ ಚೆನ್ನಾಗಿರತ್ತೆ, ಆದ್ರೆ ನಿಮ್ಮ ಅಮ್ಮಂದ್ರು ನಿಮ್ಮ ಅಪ್ಪಂದ್ರು ಬಿಡಲ್ಲ. ಓದು 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 ಅಂತ ಇರ್ತಾರೆ ಯಾವಾಗ್ಲೂ. ಸ್ವಲ್ಪನೂ ಫ್ರೀ ಟೈಮ್ ಬಿಡಲ್ಲ.
ಟ್ಯೂಷನ್ಸ್ ಕಳಿಸ್ಬಿಡ್ತಾರೆ. ಸ್ಕೂಲಿಂದ ಬಂದು ಟ್ಯೂಷನ್ ಹೋಗಿ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಫೋನ್ ಇಟ್ಕೊಳ್ಳೋಣ ಅಂದ್ರೆ ಬಿಡಲ್ಲ ಅಂತಾರೆ. ಇದು ನಿಮ್ಮೆಲ್ಲರ ಪ್ರಾಬ್ಲಮ್ಸ್ ಅಲ್ವಾ? ಎಲ್ಲರಿಗೂ ಇದೇ ಪ್ರಾಬ್ಲಮ್ಸ್ ನಿಮ್ಗೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೇಗಿತ್ತು ಗೊತ್ತಾ? ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಅಲ್ಲಿ ಬಿಸಾಕ್ಬಿಟ್ಟು ರೋಡ್ಗೆ ಓಡ್ತಾ ಇದ್ವಿ. ಕಬಡ್ಡಿ, ಖೋ-ಖೋ ಎಲ್ಲ ಆಡ್ತಾ ಇದ್ವಿ, ಬ್ಯಾಡ್ಮಿಂಟನ್ ಎಲ್ಲ. ಎಷ್ಟ್ ಚೆನ್ನಾಗಿತ್ತು. ಈ ತರ ಸಮ್ಮರ್ ಹಾಲಿಡೇಸ್ ಅಂದ್ರೆ ಎಲ್ಲರೂ ಟೆರೆಸ್, ಒಬ್ರ ಮನೇಲಿ ಟೆರೆಸ್ ಮೇಲೆ ಹೋಗ್ಬಿಡೋದು, ಫ್ರೆಂಡ್ಸ್ ಎಲ್ಲ ಕೇರಂ ಬೋರ್ಡ್ ಆಡೋದು, ಹೌಸಿ ಆಡೋದು. ಆಮ್, ಸಾಯಂಕಾಲವರೆಗೂ ಬಿಸಿಲಿರುತ್ತಲ್ವಾ, ಅವಾಗ ಇಂಡೋರ್ ಗೇಮ್ಸ್. ಬಿಸಿಲೆಲ್ಲ ಹೋಗಿದ ತಕ್ಷಣ ಹೊರಗೆ ಹೋಗಿ ರೋಡಲ್ಲಿ ಕ್ಯಾರಂ ಬೋರ್ಡ್, ಬ್ಯಾಡ್ಮಿಂಟನ್ ಆಡೋದು, ಹೈಡ್ ಅಂಡ್ ಸೀಕ್ ಆಡೋದು. ಎಷ್ಟ್ ಚೆನ್ನಾಗಿತ್ತು. ನೀವೆಲ್ಲ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಾ. ಯಾರಾದ್ರೂ ಆಡ್ತೀರಾ ಈ ಗೇಮ್ಸ್ ಎಲ್ಲ? ಗುಡ್. ಆಡೋ ಮಕ್ಕಳೆಲ್ಲ ವೆರಿ ಗುಡ್. ನಿಮ್ಗೆ ಬ್ರೈನ್ ತುಂಬಾ ಶಾರ್ಪ್ ಆಗಿ ವರ್ಕ್ ಆಗುತ್ತೆ. ಯಾರ್ಯಾರು ಆಡಲ್ಲ, ಯಾವಾಗ್ಲೂ ಫೋನ್ ನೋಡ್ಕೊಂಡು ಟಿವಿ ನೋಡ್ಕೊಂಡು ಇರ್ತೀರಾ, ಸ್ಟಾರ್ಟ್ ಮಾಡಿ ನಾಳೆಯಿಂದ ಆಡಕ್ಕೆ. ಯಾಕೆಂದ್ರೆ ಇವಾಗ್ಲೇ ಆಡಕ್ಕಾಗೋದು. ನಮ್ಮ ಸ್ಟೇಜ್ ಆಗ್ಬಿಟ್ರೆ ಆಡಕ್ಕಾಗಲ್ಲ. ಆಡ್ಬೇಕು ಅಂದ್ರೂ ಆಗಲ್ಲ. ಆ ನೋವು ಈ ನೋವು ಅನ್ಕೊಂಡು ನಮ್ದೇ ಕೆಲ್ಸಗಳಲ್ಲಿ ಬ್ಯುಸಿ ಇರ್ತೀವಿ. ಸೊ ಇವಾಗ ಆಡೋ ಟೈಮಲ್ಲಿ, ಹಾಲಿಡೇಸ್ ಇದ್ದಾಗ ಆಡಿ, ಇಷ್ಟ ಬಂದಾಗ ಆಟಾಡಿ. ನಿಮ್ಮ ಪೇರೆಂಟ್ಸ್ ಕೂಡ ಖುಷಿ ಪಡ್ತಾರೆ. ಮನೇಲಿದ್ರೆ ಎಲ್ಲ ಯಾವ ಕೆಲಸ ಮಾಡಕ್ ಬಿಡಲ್ಲ. ಅದು ಕೊಡು ತಿನ್ನಕ್ಕೆ, ಇದು ಕೊಡು ತಿನ್ನಕ್ಕೆ, ಫೋನ್ ಕೊಡು, ಆ ಅದು ಕೊಡು ಇದು ಕೊಡು ಅಂತ ಕೇಳ್ತೀರಾ ಅಂತ. ವೆರಿ ಗುಡ್. ಮಮ್ಮಿಗೆ ಹೆಲ್ಪ್ ಮಾಡ್ತೀರಾ, ವೆರಿ ಗುಡ್, ಸೂಪರ್. ಹೌದು, ಮನೇಲಿ ಮಮ್ಮಿಗೆ ಎಲ್ರೂ ಹೆಲ್ಪ್ ಮಾಡ್ಬೇಕು. ಕಾಲೇಜ್ ಮಕ್ಕಳಾದ್ರು, ಸ್ಕೂಲ್ ಮಕ್ಕಳಾದ್ರು, ಎಲ್ರೂ ಅಷ್ಟೇ. ಪಾಪ ಎಷ್ಟು ನಿಮ್ಗೆಲ್ಲ ವಾರಕ್ಕೊಂದ್ ದಿನ ರಜಾ ಇರತ್ತೆ. ಮಮ್ಮಿಗೆ ಯಾವತ್ತಾದ್ರೂ ರಜಾ ಇರತ್ತಾ? 365 days ವರ್ಕ್ ವರ್ಕ್ ವರ್ಕ್. ಒಂಚೂರ್ ಹೆಲ್ಪ್ ಮಾಡಿದ್ರೆ ನೀವು ಎಷ್ಟ್ ಚೆನ್ನಾಗಿರತ್ತಲ್ವಾ? ಈಗ ನಾನ್ ನಿಮ್ಮನ್ನೆಲ್ಲ ಯಾಕೆ ಕರೆದೆ ಗೊತ್ತಾ? ಸಪೋಸ್ ನಿಮಗೆ ಒಂದು ಪವರ್ ಕೊಟ್ಬಿಟ್ರೆ, ನೀವು ಲೈಫಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ತಗೊಳ್ಳುವಂತ ಒಂದು ಮ್ಯಾಜಿಕಲ್ ಪವರ್ ಕೊಟ್ಬಿಟ್ರೆ ಹೇಗಿರುತ್ತೆ ನಿಮ್ಗೆ? ನಾನ್ ಓದೋದೇ ಇಲ್ಲ, ಮಾರ್ಕ್ಸ್ ಬಂದ್ಬಿಡ್ಬೇಕು. ನಾನ್ ಏನ್ ಮಾಡಿದ್ರು ಅಪ್ಪ ಬೈಬಾರ್ದು, ಅಮ್ಮ ಬೈಬಾರ್ದು. ಕಾಲೇಜ್ ಮಕ್ಕಳು ನೀವು ಅಷ್ಟೇ. ಎಲ್ಲಿ ಹೋದ್ರು ಅಪ್ಪ ಅಮ್ಮ ಕೇಳ್ಬಾರ್ದು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ಈಸಿಯಾಗಿ ನನ್ಗೆ ಆ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ಬಿಡ್ಬೇಕು. ಈ ತರದೊಂದು ಮ್ಯಾಜಿಕಲ್ ಪವರ್ ನಿಮ್ಗೆಲ್ಲ ಸಿಕ್ಬಿಟ್ರೆ ಹೇಗಿರುತ್ತೆ? ಖುಷಿ ಅಲ್ವಾ? ನಿಮ್ಗೆ ಏನ್ ಬೇಕು ಎಲ್ಲ ನಿಮ್ ಕೈಲಿ ಇರುತ್ತೆ. ಅವಾಗ ನಿಮ್ಗೆ ಏನ್ ಬೇಕು ಅನ್ಕೋತೀರಾ ಅದ್ ನಿಮ್ ಸಿಕ್ಬಿಡುತ್ತೆ. ಆ ತರ ಪವರ್ಸ್ ಕೊಡೋ ತರ ನಾನ್ ಮಾಡ್ಲಾ ಇವಾಗ ನಿಮ್ಗೆಲ್ಲ? ಕೇಳಿಸ್ಕೊಳ್ಳಿ ಹುಷಾರಾಗಿ ಎಲ್ರು. ಈ ಮ್ಯಾಜಿಕಲ್ ಪವರ್ ಯಾವಾಗ ಸಿಗತ್ತೆ ಗೊತ್ತಾ? ಫಸ್ಟ್ ನೀವೆಲ್ಲರೂ ಪೇರೆಂಟ್ಸ್ಗೆ ಕ್ಲೋಸ್ ಆಗ್ಬೇಕು. ಯಾವ ಏಜ್ ಮಕ್ಳಿದ್ರು ಇಲ್ಲಿ ಎಲ್ಲರೂ ಅಷ್ಟೇನೆ. ಅಮ್ಮಂದ್ರಿಗೆ ಅಪ್ಪಂದ್ರಿಗೆ ಕ್ಲೋಸ್ ಆಗ್ಬೇಕು. ಅಮ್ಮನ್ ಮೇಲೆ ಯಾವ ಕಂಪ್ಲೇಂಟ್ಸ್ ಇಟ್ಕೋಬಾರ್ದು, ಅಪ್ಪನ್ ಮೇಲೆ ಯಾವ ಕಂಪ್ಲೇಂಟ್ಸ್ ಇಟ್ಕೋಬಾರ್ದು. ಯಾಕೆ ಗೊತ್ತಾ? ಅವರಿಂದಾನೇ ಅಲ್ವಾ ನೀವ್ ಬಂದಿದ್ದೀರಾ. ಅವ್ರಿಲ್ಲ ಅಂದ್ರೆ ನೀವಿಲ್ಲ. ಹಾಗಾಗಿ ನೀವೇ ಅಲ್ಲ, ನಾವು ಅಷ್ಟೇ. ನಮ್ಮ ಅಪ್ಪ ಅಮ್ಮಂದ್ರ ಮೇಲೆ ನಾವು ಕಂಪ್ಲೇಂಟ್ ಇಟ್ಕೋಬಾರ್ದು, ಯಾರು ಅಷ್ಟೇನೆ. ಸೊ ಯಾವಾಗ ನಿಮ್ಗೆ ಅಪ್ಪನ್ ಮೇಲೆ ಅಮ್ಮನ್ ಮೇಲೆ ಕಂಪ್ಲೇಂಟ್ಸ್ ಇರುತ್ತಲ್ವಾ, ಆವಾಗ ನಿಮ್ಗೆ ಫ್ರೆಂಡ್ಸು ನಿಮ್ ಜೊತೆ ಸರಿಯಾಗಿರಲ್ಲ, ಎಲ್ಲಾರು ಜಗಳ ಮಾಡ್ತಾರೆ, ಟೀಚರ್ಸ್ ಕೂಡ ನಿಮ್ಮನ್ನ ಬೈತಾ ಇರ್ತಾರೆ. ಆ ಎಲ್ಲಿ ಹೋದ್ರು ನಿಮ್ಗೆ ಯಾರು ನಿಮ್ ಜೊತೆ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಅಪ್ಪನ್ ಮೇಲೆ ಕಂಪ್ಲೇಂಟ್ಸ್ ಇದ್ದಾಗ ನಿಮ್ಗೆ ಏನ್ ಬೇಕಂದ್ರೂ ಸಿಗ್ತಾ ಇರಲ್ಲ. ನಿಮ್ ಫ್ರೆಂಡ್ಸ್ಗೆಲ್ಲ ಅವ್ರವ್ರ ಅಪ್ಪ ಅಮ್ಮಂದ್ರು ಏನ್ ಕೇಳಿದ್ರು ಕೊಡಿಸ್ತಾ ಇರ್ತಾರೆ. ನಿಮಗ್ ಮಾತ್ರ ಏನ್ ಕೇಳಿದ್ರು ಸಿಗ್ತಾ ಇರಲ್ಲ. ಸೊ ಇದೆಲ್ಲ ಯಾಕಾಗತ್ತೆ? ನೀವೆಲ್ಲರೂ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ಸ್ ಇಟ್ಕೊಂಡಾಗ. ಕಂಪ್ಲೇಂಟ್ಸ್ ಅಂದ್ರೆ ಯಾವ ತರ ಇರುತ್ತೆ? ಅಮ್ಮ ಯಾವಾಗ್ಲೂ ಬೈತಾರೆ, ಅಪ್ಪ ನಾನು ಏನ್ ಕೇಳಿದ್ರು ನನ್ಗೆ ಕೊಡ್ಸಲ್ಲ, ಈ ತರ. ಯಾರಿಗೆಲ್ಲ ಈ ತರ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ಸ್ ಇದೆ? ಧೈರ್ಯವಾಗಿ ಹೇಳಿ, ಪರವಾಗಿಲ್ಲ, ನಾನ್ ನೋಡ್ಕೋತೀನಿ, ಅವ್ರಿಗೆ ಹೇಳ್ತೀನಿ. ಯಾಕೆ ಮಕ್ಳು ಹಂಗೆ ಅಷ್ಟೊಂದ್ ಸ್ಟ್ರಿಕ್ಟ್ ಆಗಿರ್ತೀರ ಮಕ್ಳ ಹತ್ರ ಅಂತ? ನೋಡಿದ್ರಾ ಎಷ್ಟ್ ಚೆನ್ನಾಗಿ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ. ಹ್ಮ್. ಇನ್ನು ಕೆಲವ್ರ ಪಕ್ಕದಲ್ಲೇ ಅಪ್ಪ ಅಮ್ಮ ಇರ್ತಾರೆ, ಅದಕ್ಕೆ ಹೆದರ್ಕೊಂಡು ಕೈ ಎತ್ತಾ ಇಲ್ಲ. ನಂಗೆ ಅರ್ಥ ಆಗ್ತಾ ಇದೆ ನಿಮ್ಮ ಫೀಲಿಂಗ್ಸ್. ಪಕ್ಕದಲ್ಲಿ ಅಪ್ಪ ಅಮ್ಮಂದ್ರನ್ನ ನೋಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಅಪ್ಪ ಅಮ್ಮನ ಮೇಲೆ ಕಂಪ್ಲೇಂಟ್ಸ್ ಇದೆ, ಏನ್ ಮಾಡ್ಬೇಕು ಗೊತ್ತಾ? ನೀವು ಫಸ್ಟ್ ಇವತ್ತೇ ಒಂದು ಪೇಪರ್ ತಗೊಳ್ಳಿ. ಅಪ್ಪನ್ಗೊಂದು ಸಪರೇಟ್ ಆಗಿ ಲೆಟರ್, ಅಮ್ಮನ್ಗೊಂದು ಸಪರೇಟ್ ಆಗಿ ಲೆಟರ್ ಬರಿಬೇಕು. ನೀವೇನ್ ಲೆಟರ್ ಬರ್ದು ಅವ್ರು ಕೊಡ್ಬೇಕು ಅಂತ ಇಲ್ಲ, ಯಾರಿಗೂ ತೋರ್ಸೋ ಅವಶ್ಯಕತೆ ಇಲ್ಲ. ಓಕೆನಾ? ವೆರಿ ಗುಡ್. ಯಾರಿಗೆಲ್ಲ ಪೇರೆಂಟ್ಸ್ ಮೇಲೆ ಕಂಪ್ಲೇಂಟ್ ಇಲ್ಲ,
ನಾಟ್ ಅ ಪ್ರಾಬ್ಲಮ್. ಯಾರಿಗೆಲ್ಲ ಕಂಪ್ಲೇಂಟ್ಸ್ ಇದೆ ಅವರಿಗೆ ಇವಾಗ ನಾ ಹೇಳ್ತಾ ಇರೋದು. ಸೊ ಯಾರಿಗೆಲ್ಲ ಕಂಪ್ಲೇಂಟ್ಸ್ ಇದೆ ನೀವೇನ್ ಮಾಡಿ, ಫಸ್ಟ್ ಮಮ್ಮಿಗೆ ಡ್ಯಾಡಿಗೆ ಲೆಟರ್ ಬರ್ದ್ಬಿಡಿ. ಏನೇನ್ ಕಂಪ್ಲೇಂಟ್ಸ್ ಇದೆ, ನಿಮ್ಮ ಅಮ್ಮ ಅಲ್ಲಿ ಕೂತಿದ್ದಾರೆ ಅಂತ ಅನ್ಕೊಂಡು ಅಮ್ಮನ್ಗೆ ಏನೇನ್ ಹೇಳಕ್ ಇಷ್ಟ ಪಡ್ತೀರಾ. ಅಮ್ಮ ನಾನು ಈ ತರ ಮಾಡ್ಬೇಕು ನೀನ್ ಬಿಡಲ್ಲ, ನಾನ್ ಫೋನ್ ಯೂಸ್ ಮಾಡ್ಬೇಕು ನೀನ್ ಬಿಡಲ್ಲ, ನಾನು ಆಟ ಆಡ್ಬೇಕು ನೀನ್ ಬಿಡಲ್ಲ, ಈ ತರದ್ದೆಲ್ಲ ಇರುತ್ತಲ್ಲ ನಿಮ್ಗೆ. ದೊಡ್ಡ ಮಕ್ಳು, ಕಾಲೇಜ್ ಮಕ್ಳು, ನಿಮಗೂ ನಿಮ್ಮದೇ ಆದ ಕಂಪ್ಲೇಂಟ್ಸ್ ಇರತ್ತಾ. ಮನೇಲಿ ಯಾವಾಗ್ಲೂ ಬೈತಾರೆ, ಟೈಮ್ ಕರೆಕ್ಟ್ ಆಗಿ ಬಾ ಅಂತಾರೆ, ನಾನು ಊರ್ ಸುತ್ತಬೇಕು ಬಿಡಲ್ಲ ಅಂತಾರೆ, ಈ ತರದ್ದಿರತ್ತಲ್ವಾ. ಸೊ ಯಾರಿಗೆಲ್ಲ ಕಂಪ್ಲೇಂಟ್ಸ್ ಇದೆ ಆ ಕಂಪ್ಲೇಂಟ್ಸ್ ಅನ್ನ ಆಸ್ ಇಟ್ ಈಸ್ ನೀವ್ ಯಾವ ಲ್ಯಾಂಗ್ವೇಜ್ ಅಲ್ಲಾದ್ರೂ ಬರೀರಿ, ನಿಮ್ಮ ಅಮ್ಮಂಗೆ ಏನ್ ತೋರ್ಸಲ್ಲ, ನಿಮ್ಮ ಅಪ್ಪಂಗೆ ಏನ್ ತೋರ್ಸಲ್ಲ, ಬರೆದ್ಬಿಟ್ಟು ಬರ್ನ್ ಮಾಡ್ಬಿಡಿ ಆ ಪೇಪರ್ನ. ಚಿಕ್ಕ ಚಿಕ್ಕ ಮಕ್ಕಳು ಯಾರಿಗೆ ಬರೆಯಕ್ ಬರಲ್ವೋ ನೀವೆಲ್ಲ ಏನ್ ಮಾಡ್ತೀರಾ ಗೊತ್ತಾ, ಪೇಪರ್ ತಗೊಳ್ಳಿ, ಪೆನ್ಸಿಲ್ ತಗೊಳ್ಳಿ, ಮಮ್ಮಿ ಮೇಲೆ ಡ್ಯಾಡಿ ಮೇಲೆ ಏನ್ ಕಂಪ್ಲೇಂಟ್ಸ್ ಇದೆ ಅದನ್ನ ಮನ್ಸಲ್ಲಿ ಹೇಳ್ಕೊಳ್ತಾ ಡಾಟ್ 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 ಇಟ್ಕೊಳ್ತಾ ಹೋಗಿ. ಓಕೆನಾ? ಯಾರಿಗೆ ಬರೆಯಕ್ ಇಷ್ಟ ಇದೆ ಬರೀರಿ, ಬರೆಯಕ್ ಇಷ್ಟ ಇಲ್ದೇ ಇರೋರು ಸುಮ್ನೆ ಡಾಟ್ 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 ಇಟ್ಕೊಂಡ್ ಹೋಗಿ. ಅದ ಬರೆದ್ಬಿಟ್ಟು ಅದನ್ನ ಬರ್ನ್ ಮಾಡ್ಬಿಟ್ಟು ಆಚೆ ಹೋಗಿ ಆಕಾಶಕ್ಕೆ ತೋರ್ಸ್ಬಿಟ್ಟು ಉಫ್ ಅಂತ ಬೂದಿನ ಊದ್ಬಿಟ್ಟು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೋಬೇಕು. ಓಕೆನಾ? ಇದಾದ್ಮೇಲೆ ಅಮ್ಮ ಅಪ್ಪ ಏನೇ ಮಾಡಿದ್ರು ಯಾರು ಕಂಪ್ಲೇಂಟ್ಸ್ ಹೇಳ್ಬಾರ್ದು. ಪರವಾಗಿಲ್ಲ, ನನ್ನ ಅಮ್ಮ ಹೀಗೆ ಅಲ್ವಾ ಇರೋದು, ನನ್ ಒಳ್ಳೇದಕ್ಕೆ ಹೇಳ್ತಾರೆ ಒಂದ್ ಮಾತು ಹೇಳುತ್ತೆ, ನನ್ನ ಅಪ್ಪ ಒಂದ್ ಮಾತು ಹೇಳಿದ್ರೆ ನನಗೋಸ್ಕರನೇ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಬಿಡಿ, ಬಿಟ್ಬಿಡಿ, ಅವ್ರ ಮೇಲೆ ಯಾವ ಕೋಪ ಬೇಡ. ಓಕೆನಾ? ಇವತ್ತಿಂದ ಹಾಗಿರ್ತೀರಾ ಎಲ್ಲರೂ? ಯಾರೆಲ್ಲ ಫಾಲೋ ಮಾಡ್ತೀರಾ ಹೇಳಿ? ವೆರಿ ಗುಡ್. ಸೊ ಈ ತರ ಮಾಡೋದಕ್ಕೂ ಮ್ಯಾಜಿಕ್ ಪವರ್ ನಿಮ್ಗೆ ಸಿಗೋದಕ್ಕೂ ಏನ್ ಸಂಬಂಧ ಹೇಳ್ತೀನಿ ನೋಡಿ. ನೀವೇನಾದ್ರೂ ಫಸ್ಟ್ ಮಮ್ಮಿನ ಡ್ಯಾಡಿನ ನೋ ಕಂಪ್ಲೇಂಟ್ಸ್ ಅಂತ ಅವ್ರ ಜೊತೆ ಹ್ಯಾಪಿಯಾಗಿದ್ಬಿಟ್ರೆ, ಅವ್ರು ಏನಾದ್ರೂ ಬೈದ್ರುನು ಇಟ್ಸ್ ಓಕೆ, ನನ್ನ ಒಳ್ಳೇದಕ್ಕೆ ಬೈತಾರೆ ಅಂತ ಅನ್ಕೊಂಡ್ ಆತರ ನೀವ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಅವಾಗ ಏನಾಗತ್ತೆ ಗೊತ್ತಾ, ಯೂನಿವರ್ಸ್ ನೋಡ್ತಾ ಇರತ್ತೆ. ಯೂನಿವರ್ಸ್ ಅಂದ್ರೆ ಏನು? ಗ್ಯಾಲಕ್ಸಿ ನೋಡ್ತಾ ಇರತ್ತೆ. ಇದು ಎಷ್ಟು ಒಳ್ಳೆ ಮಗು, ಅಪ್ಪ ಬೈದ್ರುನು ಏನು ಹೇಳಿಲ್ಲ, ಅಮ್ಮ ಬೈದ್ರುನು ಏನು ಹೇಳಿಲ್ಲ, ಸೊ ಈ ಮಗುಗೆ ಏನ್ ಕೇಳಿದ್ರೆ ಅದ್ ಕೊಟ್ಬಿಡ್ಬೇಕು ಅಂತ ನಿಮಗ್ ಏನ್ ಬೇಕೋ ಅದ್ ಕೊಟ್ಬಿಡುತ್ತೆ. ಬರೀ ಅಪ್ಪ ಅಮ್ಮ ಅಲ್ಲ, ನಿಮ್ಮ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಮೇಲೂ ಅಷ್ಟೇ, ನೋ ಜಗಳ ಇನ್ಮೇಲೆ. ಅವ್ರ ಜೊತೆನೂ ಚೆನ್ನಾಗ್ ಆಟ ಆಡ್ಬೇಕು, ಚೆನ್ನಾಗಿರ್ಬೇಕು. ಓಕೆನಾ? ನೀವೆಲ್ಲರೂ ಆ ಪವರ್ಸ್ ನಿಮ್ಗೆ ಸಿಗ್ಬೇಕಂದ್ರೆ ದಿನ ಬೆಳಗ್ಗೆ ನಿದ್ದೆ ಎದ್ದಿದ ತಕ್ಷಣ ಏನ್ ಮಾಡ್ತೀರಾ ಎಲ್ಲಾರು? ಟಾಯ್ಲೆಟ್ಗೆ ಹೋಗ್ತೀರಾ, ಎಲ್ಲಾರು ಸುಸುಗ್ ಹೋಗ್ತೀರಾ ಅಲ್ವಾ? ಎಲ್ಲಾರು ಹೋಗೇ ಹೋಗ್ತಾರೆ, ದೊಡ್ಡವರು ಹೋಗ್ತಾರೆ, ಮಕ್ಕಳು ಹೋಗ್ತಾರೆ. ಏನ್ ಮಾಡಿ, ನಾಳೆಯಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಸುಸು ಮಾಡ್ಬಿಟ್ಟು ಅಲ್ಲೇ ಬಾತ್ರೂಮ್ ಅಲ್ಲೇ ಮಿರರ್ ಇರುತ್ತೆ ತಾನೆ, ಆ ಮಿರರ್ ಅಲ್ಲಿ ಹೋಗಿ ನಿಮ್ಮ ಮುಖ ನೋಡ್ಕೊಂಡು ಇಲ್ಲಿ ಇನ್ ಬಿಟ್ವೀನ್ ಐಬ್ರೋಸ್ ಮಧ್ಯದಲ್ಲಿ ನೋಡ್ಕೊಂಡು ನಿಮ್ಮ ಹೆಸರೇ ಹೇಳ್ಕೊಂಡು ಓಪನ್ ಹೇಳ್ಕೋಬೇಕು. ಹೇಗ್ ಹೇಳ್ಕೊತೀರಾ? ಇವಾಗ ನನ್ನ ಹೆಸರು ತ್ರಿವೇಣಿ ಅಲ್ವಾ, ಇವಾಗ ನಾನ್ ಮಿರರ್ ಅಲ್ಲಿ ನೋಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಮೈ ಡಿಯರ್ ತ್ರಿವೇಣಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ. ಅದೇ ತರ ನೀವು ನಿಮ್ ಹೆಸರು, ಅವಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಮೇಲೆ ಯಾರ್ದೂನು ನೆಗೆಟಿವ್ ಎನರ್ಜೀಸ್ ಬೀಳಲ್ಲ. ನಿಮ್ಗೆ ಒಂದು ಸೂಪರ್ ಪವರ್ ಸಿಗತ್ತೆ. ಎಲ್ಲಾರ್ಗು ನೀವಂದ್ರೆ ಇಷ್ಟ ಆಗ್ತೀರಾ, ನೀವೇನ್ ಹೇಳಿದ್ರೆ ಎಲ್ಲಾರು ಕೇಳ್ತಾರೆ. ಆತರ ಎಲ್ಲಾರು ನಿಮ್ಮನ್ನ ನೋಡೋದೇ ಬೇರೆ ತರ ಆಗತ್ತೆ. ಸೊ ಯಾರೆಲ್ಲ ನಾಳೆಯಿಂದ ಇದನ್ ಮಾಡ್ತೀರಾ? ವೆರಿ ಗುಡ್. ಲೈಫ್ ಲಾಂಗ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ದೊಡ್ಡ ಮಕ್ಕಳು, ಕಾಲೇಜ್ ಮಕ್ಕಳು, ನೀವು ಕೂಡ ಅಷ್ಟೇನೆ ಮಾಡಿ ಇದನ್ನ. ನಿಮಗೆ ಮಿರರ್ ಇಲ್ಲ ಅಂದ್ರೆ ಫೋನ್ ಅಂತೂ ಪಕ್ಕದಲ್ಲೇ ಇಟ್ಕೊಂಡೇ ಇರ್ತೀರಾ, ಫೋನಲ್ಲಿ ಕ್ಯಾಮೆರಾ ಆನ್ ಮಾಡ್ಕೊಂಡು ಅದ್ರಲ್ಲಿ ನೋಡಿ ಹೇಳ್ಕೋಬಹುದು ತಾನೆ. ಸೊ ಪ್ರತಿಯೊಬ್ರು ಇದನ್ನ ಮಾಡಿ, ಅವಾಗ ಯಾರೂ ನಿಮ್ಮನ್ನ ಬೈದಿರಲ್ಲ, ಯಾರೂ ನಿಮ್ಮನ್ನ ಒಂದು ಮಾತನ್ನಲ್ಲ. ಯಾಕೆಂದ್ರೆ ಎಷ್ಟು ಸಲ, ಓಕೆ ಆಕ್ಚುಲಿ 108 ಟೈಮ್ಸ್ ಹೇಳ್ಬೇಕು. ಒಂದು 10 ಮಿನಿಟ್ಸ್ ಹೇಳ್ಕೊಂಡ್ರೆ ಅಥವಾ 7 ಮಿನಿಟ್ಸ್ ಹೇಳ್ಕೊಂಡ್ರೆ 108 ಟೈಮ್ಸ್ ಆಗೋಗಿರತ್ತೆ. ಟೈಮ್ ನೋಡ್ಕೊಳ್ಳಿ, 108 ಟೈಮ್ ಒಂದು 7 ಮಿನಿಟ್ಸ್ ಹೇಳ್ಕೊಳ್ಳಿ. ಅಥವಾ ಯಾರ ಮನೇಲಿ ಮಾಲೆ ಇದೆ, ಬೀಡ್ಸ್ ಚೈನ್ ಇರುತ್ತಲ್ವಾ, ಜಪಮಾಲೆ, ಯಾರ್ಯಾರ ಮನೇಲಿ ದೊಡ್ಡವರು ಅದನ್ನ ಯೂಸ್ ಮಾಡ್ತಾರೆ ಅದನ್ನ ಇಟ್ಕೊಂಡು ಕೌಂಟ್ ಮಾಡ್ಕೊಂಡು 108 ಟೈಮ್ಸ್ ಹೇಳ್ಕೊಳ್ಳಿ ಡೈಲಿ.
ಆಮೇಲೆ ಅಮ್ಮನ್ಗೆ 108 ಟೈಮ್ಸ್, ಅಪ್ಪನ್ಗೆ 108 ಟೈಮ್ಸ್ ಹೇಳ್ಬೇಕು. ದೊಡ್ಡವರೇ ಅಷ್ಟಷ್ಟು ಕೆಲಸ ಮಾಡೋರು ಹೇಳ್ಕೊತಾರೆ, ನೀವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಇದೆ, ಹೇಳ್ಕೊಬೋದು. ನೀವ್ ಏನ್ ಕೆಲಸ ಮಾಡ್ತಾ ಬೇಕಾದ್ರೂ ಹೇಳ್ಕೊಬೋದು, ನೀವು ಟಾಯ್ಲೆಟ್ ಅಲ್ಲಿ ಇದ್ರೂ ಹೇಳ್ಕೊಬೋದು. ಸೊ ಫಸ್ಟ್, ವೆರಿ ಗುಡ್. ತುಂಬಾ ಜನ ಮಕ್ಕಳು ಯಾರ್ಯಾರು ಗೊತ್ತು ಇದ್ರ ಬಗ್ಗೆ ಎಲ್ಲ ಹೇಳ್ಕೊತಾ ಇದ್ದಾರೆ. ಆರ್ಯ, ಅಪ್ಪ ಅಮ್ಮನ್ ಹೇಳ್ಕೊತಾ ಇದ್ಯಾ? ವೆರಿ ಗುಡ್. ಸೊ ಈ ತರ ಎಲ್ಲಾರುನು ಇನ್ನು ಯಾರಿಗೆಲ್ಲ ಗೊತ್ತಿಲ್ಲ ಅವರೆಲ್ಲ ಕೂಡ ಹೇಳ್ಕೊಳ್ಳಿ. ನಾಳೆಯಿಂದ ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ಮಿರರ್ ಅಲ್ಲಿ ನೋಡ್ಕೊಂಡು ಫಸ್ಟ್ ನಿಮ್ ಹೆಸರು, ಫಸ್ಟ್ ಯು ಆರ್ ಇಂಪಾರ್ಟೆಂಟ್, ಫಸ್ಟ್ ನಿಮಗೆ ನೀವೇ ಇಂಪಾರ್ಟೆಂಟ್, ಆಮೇಲೆ ಪೇರೆಂಟ್ಸ್ ಇಂಪಾರ್ಟೆಂಟ್. ಸೊ ಪೇರೆಂಟ್ಸ್ಗೆ ಹೊಪೋನೊಪೊನೊ ಯಾರೆಲ್ಲ ಮರ್ತೋಗ್ತೀರಾ ಬರ್ಕೊಳ್ಳಿ, ಬೇಕಾರೆ ಬರ್ದಿಟ್ಕೊಳ್ಳಿ. ಅರ್ಲಿ ಮಾರ್ನಿಂಗ್ ವೇಕಪ್, as soon as you wake up ನಿಮ್ಮ ಹೆಸರಲ್ಲಿ ಹೊಪೋನೊಪೊನೊ. ಆಮೇಲೆ ಪೇರೆಂಟ್ಸ್ ಹೆಸರಲ್ಲಿ ಅಮ್ಮನ ಹೆಸರು. ಆಮೇಲೆ ಇಲ್ಲಿ ಜಾಯಿಂಟ್ ಆಗಿ ಮಮ್ಮಿ ಡ್ಯಾಡಿ ಅಂತ ಹೇಳ್ಕೊಳಂಗಿಲ್ಲ, ಸೆಪರೇಟ್, ಅಮ್ಮನ್ಗೆ ಸೆಪರೇಟ್, ಅಪ್ಪನ್ಗೆ ಸೆಪರೇಟ್. ಅವಾಗ ಏನಾಗುತ್ತೆ ಗೊತ್ತಾ, ಅಪ್ಪ ಅಮ್ಮ ನಿಮ್ಮನ್ನ ಯಾವಾಗ್ಲೂ ಬೈಯಲ್ಲ, ಆಮೇಲೆ ಅವರು ಚೆನ್ನಾಗಿರ್ತಾರೆ, ಹೆಲ್ದಿ ಆಗಿರ್ತಾರೆ, ನೀವೇನ್ ಕೇಳಿದ್ರೆ ಕೊಡಿಸ್ತಾರೆ, ಆತರ. ಇಷ್ಟಲ್ಲದೆ ಇನ್ನ ನಿಮ್ಮ ಎಜುಕೇಶನ್ ವಿಷಯಕ್ಕೆ ಬರೋಣವಾ. ನಿಮ್ಮ ಸ್ಕೂಲ್ ಹೆಸರಿಗೆ ಒನ್ ಟೈಮ್ ಹೇಳ್ಕೊತೀರಾ? ಆಗತ್ತಾ ಎಲ್ರಿಗೂ? ಕಾಲೇಜ್ ಕಾಂಪಿಟೇಟಿವ್ ಎಕ್ಸಾಮ್ ಓದೋರು, ನೀವು ಯಾವ ಎಕ್ಸಾಮ್ ಬರಿಬೇಕು ಅನ್ಕೊಂಡಿದ್ದೀರಾ ಆ ಎಕ್ಸಾಮ್ಗೆ ಯಾಕೆ ಹೇಳಿಬೇಕು? ಯಾಕೆಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಆ ಎಕ್ಸಾಮ್ ಬಗ್ಗೆ ಅಯ್ಯೋ ಈ ಹಾಳಾದ ಎಕ್ಸಾಮ್ ಯಾವಾಗಿರುತ್ತೋ ಏನೋ, ಮಾರ್ಕ್ಸ್ ಕೊಡ್ತಾರೋ ಇಲ್ವೋ, ಅಯ್ಯೋ ಆತರ ಎಲ್ಲ ಬೈಕೊಂಡಿರ್ತಾರೆ, ನೆಗೆಟಿವಿಟಿ ಹಾಕಿದ್ದಾರೆ, ಸೊ ಪಾಸ್ ಆಗಲ್ಲ. ಹಾಗಾಗಿ ಆ ನೆಗೆಟಿವಿಟಿ ಕ್ಲೆನ್ಸ್ ಮಾಡ್ಬೇಕಂದ್ರೆ ಓಪನ್ ಹೇಳ್ಕೋಬೇಕು. ಸ್ಕೂಲ್ಗೆ ಹೋಗೋ ಮಕ್ಕಳು, ನೀವೆಲ್ಲರೂ ಸ್ಕೂಲ್ಗೆ ಹೋಗ್ತೀರಾ, ಇಡೀ ದಿನ ಅಲ್ಲೇ ಇರ್ತೀರಾ, ಮನೆಗಿಂತ ಜಾಸ್ತಿ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಮೇಲೆ ಮಲಗ್ ಬಿಡ್ತೀರಾ ಅಲ್ವಾ? ಸೊ ಇಡೀ ದಿನ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಅಲ್ಲಿ ಪೀಸ್ಫುಲ್ ಆಗಿರ್ಬೇಕಲ್ವಾ? ನೀವು ಚೆನ್ನಾಗಿ ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಆಡ್ಕೊಂಡು ಟೀಚರ್ಸ್ ಜೊತೆ ತುಂಬಾ ಚೆನ್ನಾಗಿರ್ಬೇಕಲ್ವಾ? ಹಾಗಾಗಿ ಆ ಸ್ಕೂಲ್ನ ನೀವ್ ಎಷ್ಟೊಂದ್ಸಲ ಬೈಕೊಂಡಿರ್ತೀರಾ, ಅದಕ್ಕೆ ಸ್ಕೂಲ್ಗೆ ಹೇಳ್ಕೋಬೇಕು. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ಕೂಲ್ಗೆ ಹೋಗಿದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ ಅನ್ನ ನೋಡಿ, ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಮನ್ಸಲ್ಲಿ ಹೇಳ್ಕೊಳ್ಳಿ, ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ ಬುಕ್ಸ್ಗೆ ಹೇಳ್ಕೊಳ್ಳಿ, ನಿಮ್ಮ ಪೆನ್, ಪೆನ್ಸಿಲ್, ಎರೇಸರ್ ಅದಕ್ಕೆ ಹೇಳ್ಕೊಳ್ಳಿ. ಕ್ಲಾಸ್ ರೂಮ್ಗೆ ಹೋಗ್ತೀರಾ, ಪ್ರತಿಯೊಂದು ಸಬ್ಜೆಕ್ಟ್ ಒಂದೊಂದು ಟೀಚರ್ ಬರ್ತಾರೆ, ಒಂದೊಂದು ಟೀಚರ್ ಬಂದಾಗೆಲ್ಲ ಹೇಳ್ಕೊಳ್ಳಿ ಆ ಟೀಚರ್ಗೆ, ಮೈ ಡಿಯರ್ ಟೀಚರ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದೆಲ್ಲ ಮಾಡ್ತಾ ಇದ್ರೆ, ನಾನು ಇವಾಗ ಏನೇನ್ ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡಿದಾಗ ಖಂಡಿತ ನಿಮ್ಗೆ ನಾನು ಹೇಳಿದ ಮ್ಯಾಜಿಕ್ ಪವರ್ ನಿಮ್ಗೆ ಸಿಗತ್ತೆ. ನೀವೇನ್ ಅನ್ಕೊಳ್ತೀರಾ ಅದಾಗತ್ತೆ. ಯಾಕೆ ಗೊತ್ತಾ? ಇದೆಲ್ಲ ಹೇಳಿದಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಏನ್ ಗೊತ್ತಾ? ನಿಮ್ಮಲ್ಲಿ ಎನರ್ಜಿ ಲೆವೆಲ್ ಇರತ್ತಲ್ವಾ, ಆ ಎನರ್ಜಿ ಲೆವೆಲ್ ಒಂದೊಂದ್ಸಲ ಹೈ ಇರುತ್ತೆ, ಒಂದೊಂದ್ಸಲ ಲೋ ಇರುತ್ತೆ. ನಿಮ್ಮ ಎನರ್ಜಿ ಲೆವೆಲ್ ಹೈ ಇದ್ರೆ ಫ್ರೀಕ್ವೆನ್ಸಿ ಹೈ ಇದೆ ಅಂತ. ನಿಮ್ಮ ಫ್ರೀಕ್ವೆನ್ಸಿ ಹೈ ಇದ್ರೆ ಎಲ್ಲರೂ ನಿಮ್ಮ ಮಾತು ಕೇಳ್ತಾರೆ. ನಿಮ್ಗೇನ್ ಬೇಕೋ, ನೀವು ಇವತ್ ನನ್ಗೆ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ಮಿರಾಕ್ಯುಲಸ್ ಆಗಿ ಯಾರೋ ತಂದ್ಕೊಟ್ಬಿಟ್ಟಿರ್ತಾರೆ ನಿಮ್ಗೆ. ನಂಗಿವತ್ತು ಯಾರನ್ನೋ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಅಥವಾ ಅಲ್ಲಿಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ಈ ಫಿಲಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂದ್ರೆ ನೀವ್ ಅನ್ಕೊಳ್ದೇನೆ ಯಾರೋ ಬಂದು ನಿಮ್ಮನ್ನ ಫಿಲಮ್ ಕರ್ಕೊಂಡು ಹೋಗಿರ್ತಾರೆ. ಈ ತರ ಮಿರಾಕಲ್ಸ್ ಎಲ್ಲ ಆಗತ್ತೆ. ಅದನ್ನೇ ನಾನು ಹೇಳಿದ್ದು ಮ್ಯಾಜಿಕ್ ಆಗತ್ತೆ ಅಂತ. ಯಾವಾಗ ಆಗತ್ತೆ ಈ ಮ್ಯಾಜಿಕ್? ನೀವೆಲ್ಲರೂ ನಿಮ್ಮ ಫ್ರೀಕ್ವೆನ್ಸಿ ಹೈ ಇಟ್ಕೊಂಡಾಗ. ಫ್ರೀಕ್ವೆನ್ಸಿ ಯಾವಾಗ ಹೈ ಇರುತ್ತೆ? ಎಲ್ಲರೂ ನಿದ್ದೆ ಎದ್ದಿದ ತಕ್ಷಣ ಇಲ್ಲಿ ನೋಡ್ಕೊಂಡು ಓಪನ್ ಹೇಳ್ಕೊಳ್ಳಿ. ಅಪ್ಪ ಅಮ್ಮನ್ಗೆ ಎದುರುತ್ರ ಕೊಡಬಾರ್ದು. ಯಾವಾಗೆಲ್ಲ ನೀವು ಅಪ್ಪನ್ಗೆ ಅಥವಾ ಅಮ್ಮನ್ಗೆ ಬ್ಯಾಕ್ ಆನ್ಸರ್ ಕೊಡ್ತೀರೋ ನಿಮ್ ಫ್ರೀಕ್ವೆನ್ಸಿ ಡೌನ್. ಫ್ರೀಕ್ವೆನ್ಸಿ ಡೌನ್ ಆಯ್ತು ಅಂದ್ರೆ ನಿಮ್ಗೆ ಮ್ಯಾಜಿಕ್ ಪವರ್ ಸಿಗಲ್ಲ. ಸೊ ನಿಮಗೆ ಮ್ಯಾಜಿಕ್ ಪವರ್ ಬೇಕಂದ್ರೆ ಯಾರಿಗೂ ಬ್ಯಾಕ್ ಆನ್ಸರ್ ಕೊಡ್ಬಾರ್ದು. ಇಟ್ಸ್ ಓಕೆ, ಪರವಾಗಿಲ್ಲ, ಅಮ್ಮನೇ ತಾನೇ ಬೈದಿದ್ದು, ಪಕ್ಕದ ಮನೆ ಆಂಟಿ ಅಲ್ವಲ್ಲ ಅನ್ಕೊಂಡು ಖುಷಿ ಫೀಲ್ ಆಗಿ, ನಿಮ್ಮಮ್ಮನೇ ಅಲ್ವಾ ಬೈದಿದ್, ಬೇರೆ ಯಾರು ಅಲ್ಲ, ಅಮ್ಮ ಬೈತಾರೆ ಅಂದ್ರೆ ನಿಮ್ ಒಳ್ಳೇದಕ್ಕೆ, ಆತರ. ಓಕೆನಾ? ಆಮೇಲೆ ಯಾರನ್ನು ಬೈಬಾರ್ದು, ಎಲ್ರ ಜೊತೆ ಹ್ಯಾಪಿ ಆಗಿರ್ಬೇಕು. ನೀವು ನಿಮ್ ಫ್ರೆಂಡ್ಸ್ ಅನ್ನ ನೋಡ್ತಾ ಇರ್ತೀರಾ, ಅವ್ರು ಏನೋ ಒಂದ್ ಕಷ್ಟದಲ್ಲಿ ಇರ್ತಾರೆ, ನಿಮ್ಮ ಕೈಯಲ್ಲಿ ಹೆಲ್ಪ್ ಮಾಡಕ್ ಆಗತ್ತೆ ಅಂದ್ರೆ ಓಡ್ ಹೋಗಿ ಹೆಲ್ಪ್ ಮಾಡ್ಬೇಕು. ಮನೆಯಲ್ಲಿ ಅಷ್ಟೇ, ಪೇರೆಂಟ್ಸ್ಗೆ
ಅವ್ರೇನೋ ಕಷ್ಟ ಪಡ್ತಾ ಇರ್ತಾರೆ, ಅಮ್ಮ ಪಾಪ ಕಿಚನ್ ಅಲ್ಲಿ ಎಷ್ಟು ಒದ್ದಾಡ್ತಾ ಇರ್ತಾರೆ, ಒಬ್ರೇ ಮಾಡ್ಬೇಕು. ನೀವ್ ಮನೇಲಿ ಇದ್ದೀರಾ, ಎಷ್ಟು ಆಗುತ್ತೋ ನಿಮ್ಗೆ ಅಟ್ಲೀಸ್ಟ್ ವೆಜಿಟೇಬಲ್ಸ್ ಕಟ್ ಮಾಡಿ ಕೊಡ್ಬೋದಾ, ಬೇರೆ ಏನಿಲ್ಲ ಅಂದ್ರು ಆತರ ಯಾರಿಗೆ ನಿಮ್ ಕೈಯಲ್ಲಿ ಹೆಲ್ಪ್ ಮಾಡಕ್ ಆಗುತ್ತೋ ಅವ್ರಿಗೆ ಹೆಲ್ಪ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ ಫ್ರೀಕ್ವೆನ್ಸಿ ಹೀಗೆ ಹೈ ಆಗತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರಾಗಿರ್ಲಿ, ಕಾಲೇಜ್ ಮಕ್ಕಳಾಗಿರ್ಲಿ, ಸ್ಕೂಲ್ ಮಕ್ಕಳಾಗಿರ್ಲಿ, ಯಾವಾಗ್ಲೂ ಹ್ಯಾಪಿ ಆಗಿರಿ. ಆಲ್ವೇಸ್ ಬಿ ಹ್ಯಾಪಿ. ಅವಾಗ ಫ್ರೀಕ್ವೆನ್ಸಿ ಹೀಗಿರುತ್ತೆ. ನೀವ್ ಇಲ್ಲಿ ಅನ್ಕೊಳ್ತಾ ಇರ್ತೀರಾ, ಇಲ್ಲಿ ನಡೀತಾ ಇರತ್ತೆ ಏನ್ ಬೇಕೋ ಅದು. ನೀವು ಟೆಸ್ಟ್ಗೆ ಓದ್ತೀರಾ, ಎಕ್ಸಾಮ್ಗೆ ಓದ್ತೀರಾ ಅಲ್ವಾ, ಅಲ್ಲಿ ಹೋಗ್ತೀರಾ ಹೇಗಿರುತ್ತೋ ಏನೋ ಅಂತ, ನಿಮ್ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಯಾವ ಆನ್ಸರ್ಸ್ ಗೊತ್ತೋ ಅದೇ ಕ್ವೆಶನ್ಸ್ ಕೇಳಿರ್ತಾರೆ. ಇದು ಯಾವಾಗ ಆಗತ್ತೆ, ನಿಮ್ ಫ್ರೀಕ್ವೆನ್ಸಿ ಹೈ ಇದ್ದಾಗ. ಅದು ಮ್ಯಾಜಿಕಲ್ ಪವರ್ ನಿಮ್ಗೆ ಸಿಗೋದು. ನಿಮ್ಗೆ ಏನ್ ಬೇಕೋ ಎಲ್ಲ ಸಿಗುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಿ. ಯಾರಿಗೂ ಬ್ಯಾಕ್ ಆನ್ಸರ್ಸ್ ಕೊಡ್ಬಾರ್ದು, ಓಕೆನಾ? ಹ್ಯಾಪಿ ಆಗಿರ್ಬೇಕು ಯಾವಾಗ್ಲೂ. ಯಾರೆಲ್ಲ ಮೆಡಿಟೇಷನ್ ಮಾಡ್ತೀರಾ? ಕೆಲವ್ರು ಮಾಡ್ತೀರಾ. ಇಲ್ಲಿರೋ ಅಷ್ಟು ಜನ ಮಕ್ಕಳು ನಾಳೆಯಿಂದ ನಾನ್ ಹೇಳೋ ಸಿಂಪಲ್ ಮೆಡಿಟೇಷನ್ ಮಾಡ್ಬೇಕು. ಏನ್ ಮಾಡ್ತೀರಾ ಗೊತ್ತಾ? ಆರಾಮಾಗಿ ಕುತ್ಕೊಳ್ಳಿ. ಸಾಧ್ಯ ಆದ್ರೆ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ನು ಕೂರಿಸ್ಕೊಳ್ಳಿ, ಅಮ್ಮನೂ ಕೂರಿಸ್ಕೊಳ್ಳಿ, ಅಪ್ಪನೂ ಕೂರಿಸ್ಕೊಳ್ಳಿ. ಯಾರು ಬಂದಿಲ್ವಾ ನೀವೇ ಮಾಡಿ. ಹ್ಯಾಪಿಯಾಗಿ ಕುತ್ಕೊಳ್ಳಿ ಒಂದ್ ಜಾಗದಲ್ಲಿ. ಕೈ ಹೀಗಿಟ್ಕೊಳ್ಳಿ, ಹೀಗಿಟ್ಕೊಂಡು ಕುತ್ಕೊಂಡು ಜಸ್ಟ್ ಬ್ರೀತ್ ಇನ್ ಮಾಡ್ಕೊಂಡು ಓ ಓ ಇದು ಮಾಡ್ಬೇಕು, ಓಂಕಾರ ಮೆಡಿಟೇಷನ್. ಇದನ್ನ ನೀವು ಒಂದ್ 10 ಮಿನಿಟ್ಸ್ ಮಾಡಿದ್ರೆ ಸಾಕು, ನಿಮಗೆ ಮೆಮರಿ ಪವರ್ ತುಂಬಾ ಸೂಪರ್ ಆಗಿರುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಕ್ಲಾಸ್ ಅಲ್ಲಿ ಕೂತಾಗ ನಿಮ್ಮ ಟೀಚರ್ ಯಾವ ಪಾಠ ಮಾಡ್ತಿದ್ರು ಫೋಕಸ್ ಚೆನ್ನಾಗಿರುತ್ತೆ. ಸೊ ಮಾಡ್ತೀರಾ ಎಲ್ರು ನಾಳೆಯಿಂದ? ವೆರಿ ಗುಡ್. ಸೊ ಈಗ ನಿಮ್ಗೂ ಎಷ್ಟೊಂದು ಪ್ರಾಬ್ಲಮ್ಸ್ ಇರತ್ತಲ್ವಾ, ಮಕ್ಳಿಗೂನು ಪಾಪ, ದೊಡ್ಡವ್ರಿಗೆ ಅಲ್ಲ. ಸೊ ಯಾರಿಗೆಲ್ಲ ಏನ್ ಪ್ರಾಬ್ಲಮ್ಸ್ ಇದೆ ಹೇಳಿ ನನ್ಗೆ, ನಾನ್ ನಿಮ್ಗೆ ಆನ್ಸರ್ ಹೇಳ್ತೀನಿ ಏನ್ ಮಾಡ್ಬೇಕು ಆ ಪ್ರಾಬ್ಲಮ್ ಇಂದ ಸಾಲ್ವ್ ಮಾಡ್ಕೋಬೇಕು ಅಂತ. ಸೊ ಯಾರಿಗೆಲ್ಲ ಹ್ಯಾಂಡ್ ರೈಸ್ ಮಾಡಿರೋರು ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಹ್ಯಾಂಡ್ ಲೋಯರ್ ಮಾಡಿ. ಯಾರಿಗೆ ಪ್ರಾಬ್ಲಮ್ಸ್ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ. ಪ್ರಜ್ವಲ್ ಪ್ರಾಬ್ಲಮ್ ಇದೆಯಾ ನಿಂಗೆ? ಗುರು ಪ್ರಣವ ಪ್ರಾಬ್ಲಮ್ ಇದೆಯಾ? ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋರು ನೀವು ಕೇಳ್ಬೋದು, ಕಾಲೇಜ್ ಮಕ್ಕಳು ಎಲ್ಲರೂ ಬನ್ನಿ, ಯಾರಿಗೇನ್ ಡೌಟ್ ಇದೆ ಕೇಳಿ. ಎಸ್, ಅನ್ಮ್ಯೂಟ್ ಮಾಡಿ. ಗುರು ಪ್ರಣವ. ಎಸ್, ಹಾಯ್. ಹಾಯ್ ಮ್ಯಾಮ್. ಹೇಳಿ, ಏನ್ ಪ್ರಾಬ್ಲಮ್ ನಿಮ್ಗೆ? ಮ್ಯಾಮ್ ಓದುವಾಗ ನಂಗೆ ತಮಿಳ್ ಸ್ವಲ್ಪ ಡಲ್ಲು, ಅದಕ್ಕೆ. ಓದುವಾಗ ಕಾನ್ಸಂಟ್ರೇಷನ್ ಇರಲ್ವಾ? ಸೊ ಕಾನ್ಸಂಟ್ರೇಷನ್ ಇರಲ್ಲ ಅಂದ್ರೆ ಎಲ್ಲ ಮಕ್ಕಳು ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ. ತ್ರಾತಕ ಮೆಡಿಟೇಷನ್ ಮಾಡ್ಬೇಕು. ತ್ರಾತಕ ಮೆಡಿಟೇಷನ್ ಅಂದ್ರೆ ಏನ್ ಗೊತ್ತಾ? ಒಂದು ಕ್ಯಾಂಡಲ್ ಇಟ್ಕೊಳ್ಳಿ ಅಥವಾ ಒಂದು ದೀಪ ಇಟ್ಕೊಂಡು ನಿಮ್ಮ ಐ ಲೆವೆಲ್ಗೆ ಇಟ್ಕೋಬೇಕು. ನೀವು ಕೆಳಗ್ ಕೂತ್ಕೊಂಡ್ರೆ ಒಂದ್ ದೀಪ ಇರತ್ತಲ್ವಾ, ಅಥವಾ ಒಂದು ಸ್ಟೂಲ್ ಇರುತ್ತೆ, ಅದ್ರ ಮೇಲೆ ಇಟ್ಕೊಳ್ಳಿ. ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಅದ್ರ ಬಗ್ಗೆ ವಿಡಿಯೋ ನೋಡಿ. ನಾನು ಇವಾಗ ಹೇಳ್ತೀನಿ. ಐ ಲೆವೆಲ್ಗೆ ಇಟ್ಕೋಬೇಕು ಹೀಗೆ ದೀಪ ಅಥವಾ ಕ್ಯಾಂಡಲ್ ಇಟ್ಕೊಂಡು, ಆ ಫ್ಲೇಮ್ ಅನ್ನೇ 1 ಮಿನಿಟ್ ನೋಡ್ತಾ ಹೀಗೆ ಗೇಸ್ ಮಾಡ್ತಾ ಇರಿ. ಕಣ್ ಕ್ಲೋಸ್ ಮಾಡ್ಬಿಡಿ, 1 ಮಿನಿಟ್ ಅಷ್ಟೇ, ಜಸ್ಟ್ 1 ಮಿನಿಟ್ ಹಾಗೇ ನೋಡ್ತಾ ಇರಿ. ಆ ಫ್ಲೇಮ್ ಅನ್ನ ನೋಡೋವಾಗ ಮೈಂಡ್ ಅಲ್ಲಿ ಯಾವ ಥಾಟ್ಸ್ ಇರಬಾರ್ದು. ಜಸ್ಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊತಾ ಇರಿ. 1 ಮಿನಿಟ್ ಆದ್ಮೇಲೆ ಹಾಗೇ ಕಣ್ ಮುಚ್ಕೊಳ್ಳಿ. ಕಣ್ ಮುಚ್ಕೊಂಡಾಗ ಕೂಡ ಅದೇ ಫ್ಲೇಮೇ ನಿಮ್ಮ ಒಳಕಣ್ಣಿಗೆ ಕಾಣಿಸ್ತಾ ಇರತ್ತೆ. ಆ ಒಳಕಣ್ಣಿಂದ ಫ್ಲೇಮ್ ಕಾಣಿಸ್ತಾ ಇರತ್ತಲ್ವಾ, ಆ ಫ್ಲೇಮ್ ಅನ್ನ ನೋಡ್ತಾ ನಾನ್ ಚೆನ್ನಾಗ್ ಓದ್ತಾ ಇದ್ದೀನಿ, ನನಗೆ ಮಾರ್ಕ್ಸ್ ಎಲ್ಲ ಚೆನ್ನಾಗ್ ಬರ್ತಾ ಇದೆ, ನನ್ಗೆ ಕಾನ್ಸಂಟ್ರೇಷನ್ ಚೆನ್ನಾಗ್ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಮಾರ್ಕ್ಸ್ ಎಲ್ಲ ಔಟ್ ಆಫ್ ಔಟ್ ಬರ್ತಾ ಇದೆ ಅಂತ. ಆಮೇಲೆ 1-2-3 ಮಿನಿಟ್ಸ್ ವಿಜುವಲೈಸ್ ಮಾಡ್ಕೊಂಡು ಮತ್ತೆ ಗೇಸ್ ಮಾಡಿ ಫ್ಲೇಮ್ ಅನ್ನ. 1 ಮಿನಿಟ್ ಗೇಸ್ ಮಾಡಿ, ಅದಾದ್ಮೇಲೆ ಹೋಪನೋಪನ ಹೇಳ್ಕೊತಾ ಇರಿ. ಅದಾದ್ಮೇಲೆ ಮತ್ತೆ ಕಣ್ಮುಚ್ಕೊಂಡು ಮತ್ತೆ ವಿಜುವಲೈಸ್ ಮಾಡಿ. ಈ ತರ ಒಂದು 3-4 ಟೈಮ್ಸ್ ಡೈಲಿ ಮಾಡಿ. ನಿಮ್ಗೆ ಜಸ್ಟ್
ಒನ್ ಮಂತ್ ಅಲ್ಲೇ ಎಷ್ಟು ಚೆನ್ನಾಗಿ ಫೋಕಸ್ ಬಿಲ್ಡ್ ಆಗತ್ತೆ, ಮೆಮರಿ ಜಾಸ್ತಿ ಆಗತ್ತೆ, ತುಂಬಾ ಚೆನ್ನಾಗಿರುತ್ತೆ. ಆರ್ಯ, ನೀನ್ ಮಾಡ್ತೀಯಲ್ಲ ಡೈಲಿ, ನಿನ್ನ ಎಕ್ಸ್ಪೀರಿಯನ್ಸ್ ಹೇಳು ಎಲ್ರಿಗೂ. ಅನ್ಮ್ಯೂಟ್ ಮಾಡು. ಮ್ಯಾಮ್ ನನ್ಗೆ ದಿನ ಮಾಡೋದ್ರಿಂದ ನಂಗೆ ತುಂಬಾ ಎಕ್ಸಲೆನ್ಸ್ ಕಾನ್ಫಿಡೆಂಟ್ ಎಲ್ಲ ಬಂದಿದೆ ಮ್ಯಾಮ್ ಅದರಿಂದ. ನಿನ್ನ ಮೆಮರಿ ಅಂದ್ರೆ- ಹೇಗೆ ಇಂಪ್ರೂವ್ ಆಗ್ತಾ ಇದೆ ಹೇಳು. ಮ್ಯಾಮ್ ತ್ರಾಟಕ ಮೆಡಿಟೇಷನ್ ಮಾಡಿ ಎಲ್ಲ ಇಂಪ್ರೂವ್ ಆಯ್ತಿರೋದು ಮ್ಯಾಮ್. ಓಕೆ, ಥ್ಯಾಂಕ್ ಯು ಆರ್ಯ. ಸೊ ನಮ್ಮ ಆರ್ಯ ವರ್ಲ್ಡ್ ಚಾಂಪಿಯನ್ ಆಗ್ತಾನೆ ಸದ್ಯದ್ರಲ್ಲೇ, ಹಾಗಾಗಿ ಅವನಿಗೆ ಮೆಮರಿ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಯಾಕೆ ಅಂದ್ರೆ ಇದೆಲ್ಲ ಫಾಲೋ ಮಾಡ್ತಾನೆ. ಏನಂತೆ ಗುರು ಪ್ರಣವ, ಅಮ್ಮ ಏನೋ ಪಕ್ಕದಲ್ಲಿ ಹೇಳ್ತಾ ಇದಾರೆ, ಅದನ್ ಕೇಳು ಇದನ್ ಕೇಳು ಅಂತ. ಕೇಳಿ ಇನ್ನು ಏನ್ ಕೇಳ್ಬೇಕು. ನೀವು ಹೇಳ್ವಾಗ್ಲೇ ನಂಗೆ ಗೊತ್ತಾಯ್ತು. ಇಷ್ಟ ದಿನ ಇದನ್ನ ಗೊತ್ತಿರ್ಲಿಲ್ಲ, ಅದಕ್ಕೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಮಾಡಿ, ನಾಳೆಯಿಂದಾನೇ ಮಾಡಿ. ಈಗ ಹಾಲಿಡೇಸ್ ಇದೆ, ಎಂಜಾಯ್ ಮಾಡ್ಕೊಂಡ್ ಮಾಡಿ. ಯಾವ್ದೇ ಕೆಲ್ಸನ ಮಾಡಿ, ನೀವು ಎಂಜಾಯ್ ಮಾಡ್ಕೊಂಡ್ ಮಾಡಿ, ಅವಾಗ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ. ಅಂಡ್ ನಿಮ್ಮ ಮೆಮರಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಫೋಕಸ್ ಬಿಲ್ಡ್ ಆಗುತ್ತೆ. ಈ ಹಾಲಿಡೇಸ್ ಅಲ್ಲಿ ಮಾಡ್ಬಿಟ್ರೆ ನೀವು ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಮೈಂಡ್ ಫೋಕಸ್ ಎಲ್ಲ ನೀಟಾಗಿರುತ್ತೆ. ಅಷ್ಟೇ ಅಲ್ವಾ? ಅದೊಂದೇ ಅಲ್ವಾ ಪ್ರಾಬ್ಲಮ್? ಹ್ಮ್. ಸೊ ಎಲ್ಲರೂ ಇಲ್ಲಿರೋ ಅಷ್ಟು ಜನ ಮಾಡಿ, ಓಕೆನಾ? ಯಾಮಿನಿ ಅನ್ಮ್ಯೂಟ್ ಮಾಡಿ. ಹೇಳಿ ಯಾಮಿನಿ. ಹಾಯ್, ಏನ್ ಮಾಡ್ಕೊಂಡಿದ್ದೀರಾ? ನಾನು ಈಗ ಸೆಕೆಂಡ್ ಪಿ ಯು ಓದ್ತಾ ಇದ್ದೆ. ವೆರಿ ಗುಡ್, ಹೇಳಿ. ಆಕ್ಚುಲಿ ನಂಗೆ ಲಾಸ್ಟ್ ಟೈಮ್ ಕೇಳಿದ್ನಲ್ಲ ಮ್ಯಾಮ್, ಅದು ಸೆಕೆಂಡ್ ಪಿ ಯು ಆದ್ಮೇಲೆ ಯಾವ ಕೋರ್ಸ್ ಡಿಸೈಡ್ ಮಾಡೋದು ಅದ್ರ ಬಗ್ಗೆ. ಓಕೆ, ಇಲ್ಲಿ ಇನ್ನು ಯಾರ್ಯಾರು ಸೆಕೆಂಡ್ ಪಿ ಯು ಇದ್ದೀರಾ ಎಲ್ಲಾರು ಕೇಳಿಸ್ಕೊಳ್ಳಿ. ಫಸ್ಟ್ ಪಿ ಯು ಆಗ್ಲಿ, ಸೆಕೆಂಡ್ ಪಿ ಯು ಆಗ್ಲಿ, 10th ಕೂಡ ಆಗ್ಲಿ, ಎಲ್ಲಾರು ಕೇಳಿಸ್ಕೊಳ್ಳಿ. ನಿಮ್ಗೆ ಫ್ಯೂಚರ್ ಏನು, ನಾನು ಏನ್ ಓದ್ಬೇಕು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಆಗ ನೀವೇನ್ ಮಾಡ್ಬೇಕು, ಡೈಲಿ 5 minutes ನಿಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ. ಜಸ್ಟ್ ಸಿಟ್ ಇನ್ ಸೈಲೆನ್ಸ್. ಸುಮ್ನೆ ಕಣ್ಮುಚ್ಕೊಂಡು ಸೈಲೆಂಟ್ ಆಗಿ ಕುತ್ಕೊಂಡು ನಿಮ್ಮ ಚೈಲ್ಡ್ಹುಡ್ ಇಂದ ನಿಮಗ್ ಏನೇನ್ ಆಸೆ ಇದೆ, ಯಾವ್ದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ನೋಡ್ಕೊಂಡ್ ಬನ್ನಿ. ಜಸ್ಟ್ ಥಿಂಕ್ ಮಾಡ್ಕೊಂಡ್ ಬನ್ನಿ. ನಿಮ್ಮ ಫ್ಯೂಚರ್ ಅಲ್ಲಿ ಯಾವ್ದನ್ನ ತಗೊಂಡ್ರೆ ನಿಮ್ಮ ಮನ್ಸು ಖುಷಿ ಪಡುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ನಿಮಗೆ ಕೆಲವು ಪ್ಯಾಷನ್ ಅಂತ ಇರುತ್ತಲ್ವಾ, ಒಂದ್ ಇದ ಅನ್ನೋದಿದ್ರೆ, ಕನ್ಫ್ಯೂಷನ್ಸ್ ಇದ್ರೆ ಫೈನ್. ಏನೂ ಗೊತ್ತಿಲ್ಲ ಅಂತ ಇದ್ರೆ ಇವಾಗ ಏನೇನ್ ಇರುತ್ತೆ ಯೂಶಲಿ? ನಿಮ್ಗೆ ಯಾವ್ದು, ಸೈನ್ಸಾ ಕಾಮರ್ಸಾ? ಸೈನ್ಸ್, PCMB. ಓಕೆ, PCMB ಅಂದ್ರೆ ನಿಮ್ಗೆ ಡಾಕ್ಟರ್, ನೀಟ್ಗೆ ಓದೋಕೆ ನೀವು ರೆಡಿ ಇದ್ದೀರಾ, ಅಥವಾ ಇಂಜಿನಿಯರಿಂಗ್ ಮಾಡೋಕೆ ರೆಡಿ ಇದ್ದೀರಾ, ಅಥವಾ BSc ಮಾಡೋಕೆ ರೆಡಿ ಇದ್ದೀರಾ? ಆ ತರ ಫಸ್ಟ್ ಏನೇನ್ ಕೋರ್ಸಸ್ ಇದೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಆ ಕೋರ್ಸಸ್ ಅಲ್ಲಿ ನಿಮಗೆ ಒಂದೊಂದ್ರಲ್ಲೂ ಪಾಸಿಟಿವ್ಸ್ ಏನಿದೆ, ನೆಗೆಟಿವ್ಸ್ ಏನಿದೆ ಅಂತ ಬರ್ಕೊಳ್ಳಿ. ಅಂದ್ರೆ ನೀಟ್ ಅಂದ್ರೆ ಡಾಕ್ಟರ್ ಆಗೋದಕ್ಕೆ ನಿಮಗೆ ಏನ್ ಅನ್ನಿಸ್ತಾ ಇದೆ, ನಿಮ್ಮ ಮನ್ಸು ಏನ್ ಹೇಳ್ತಾ ಇದೆ, ಪಾಸಿಟಿವ್ ಆಗಿ ಏನೇನ್ ಹೇಳ್ತಾ ಇದೆ, ನೆಗೆಟಿವ್ ಆಗಿ ಏನೇನ್ ಹೇಳ್ತಾ ಇದೆ. ಅಂದ್ರೆ ಡಾಕ್ಟರ್ ಆಗ್ಬೇಕು ಅಂದ್ರೆ ಜಾಸ್ತಿ ಓದ್ಬೇಕು, ಆ ಮೆಡಿಸನ್ ಓದೋ ಟೈಮಲ್ಲಿ ಡೆಡ್ ಬಾಡೀಸ್ ಎಲ್ಲ ನೋಡ್ಬೇಕು, ನನ್ಗಾಗಲ್ಲಪ್ಪ ಅದೆಲ್ಲ, ಆ ತರ ಅನ್ಸತ್ತಾ? ನೋ, ಅದನ್ನ ಇಂಟು ಹಾಕಿ. ನೆಕ್ಸ್ಟ್ ಇಂಜಿನಿಯರಿಂಗ್, ಆತರ ಎಂಜಿನಿಯರಿಂಗು ಏನ್ ಅನ್ಸುತ್ತೆ? ಈ ತರ ಒಂದೊಂದ್ ಕೋರ್ಸ್ನು ನೀವೇ ಅನಲೈಸ್ ಮಾಡ್ಕೊಂಡ್ ಬನ್ನಿ. ಈ ತರ ಮಾಡ್ಕೊಂಡ್ಮೇಲೆ ಬೆಳಿಗ್ಗೆ ನಿದ್ದೆ ಎದ್ದಿದ ತಕ್ಷಣ ಜಸ್ಟ್ ಕಣ್ಮುಚ್ಕೊಂಡಾಗ ನಿಮ್ಗೆ ಏನ್ ಕಾಣಿಸುತ್ತೆ? ಜಸ್ಟ್ ಡಾರ್ಕ್ ಆಗಿ ಕಾಣಿಸುತ್ತೆ. ಆ ಡಾರ್ಕ್ ಅಲ್ಲೇ ಯೂನಿವರ್ಸ್ ಇರುತ್ತೆ. ಸೊ ಯೂನಿವರ್ಸ್ಗೆ ಹೇಳಿ, ಯೂನಿವರ್ಸ್, ನಾನ್ ಕನ್ಫ್ಯೂಸ್ ಆಗಿದ್ದೀನಿ, ನನ್ಗೆ ನೆಕ್ಸ್ಟ್ ಏನ್ ತಗೋಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಕಡೆ ಅಡ್ಮಿಷನ್ಸ್ ನಡೀತಾ ಇದೆ, ನನ್ಗೆ ಏನಾದ್ರೂ ಒಂದು ಒಳ್ಳೆ ಸಜೆಷನ್ ಕೊಡು. ನಿಮ್ಗೇನಾದ್ರೂ ಮೈಂಡ್ ಅಲ್ಲಿ 2 ಕೋರ್ಸಸ್ ಇದ್ರೆ, ನಾನು ಈ ಕೋರ್ಸ್ ತಗೊಂಡ್ರೆ ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ಸಿದ್ರೆ ನನ್ಗೆ ಈ ತರ ಸಿಂಬಲ್ ತೋರ್ಸು, ಅಥವಾ ನನಗೆ ಇನ್ನೊಂದು ಕೋರ್ಸ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ನನ್ಗೆ ಆ ತರ ಸಿಂಬಲ್ ತೋರ್ಸು ಅಂತ ಏನಾದ್ರೂ ಒಂದು ಬಟರ್ಫ್ಲೈ ತೋರ್ಸು ಅಂತ ಕೇಳ್ಕೊಳ್ಳಿ. ಅಥವಾ ನಿಮ್ಮ ಫ್ರೆಂಡ್ ಯಾರೋ ಒಬ್ರಿಂದ ಮೆಸೇಜ್ ಬಂದಿದೆ, ಆ ತರ ಕೇಳಿ. ಈ ತರ ಕೇಳಿದಾಗ ನಿಮ್ಗೆ ಕೇಳ್ಬಿಟ್ಟು ಆಮೇಲೆ ಇಲ್ಲಿಂದ ಲೆಟ್ಗೋ ಅಷ್ಟೇ. ನಿಮ್ ಪಾಡಿಗೆ ನೀವು ಆರಾಮಾಗಿ ಬೇರೆ ಏನ್ ಮಾಡ್ಕೊಂಡು ಇದ್ಬಿಡಿ. ಆಮೇಲೆ ಮತ್ತೆ ಎಲ್ಲಿ ಕಾಣಿಸ್ಲಿಲ್ಲ ಅಂತ ಆ ತರ ಇರ್ಬಾರ್ದು. ಜಸ್ಟ್ ಲೆಟ್ ಗೋ. ಅವಾಗ ಅದೇ ಕಾಣಿಸುತ್ತೆ ನಿಮ್ಗೆ. ಓಕೆನಾ? ಓಕೆ ಮ್ಯಾಮ್. ಸೊ ಎಲ್ಲ ಮಕ್ಕಳು ನಿಮ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಕನ್ಫ್ಯೂಸ್ ಇದ್ದಾಗ ಏನ್ ಮಾಡ್ಲಿ? ಈಗ ನಿಮ್ಗೆ ಸ್ಪೋರ್ಟ್ಸ್ ಯಾವ್ದಾದ್ರು ಜಾಯಿನ್ ಆಗ್ಬೇಕು, ಕ್ರಿಕೆಟ್ ಜಾಯಿನ್ ಆಗ್ಲಾ, ಫುಟ್ಬಾಲ್ ಜಾಯಿನ್ ಆಗ್ಲಾ,
ಈ ತರದ್ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ದಾಗ ಇವಾಗ ನಾನೇನ್ ಹೇಳ್ದೆ ಅವ್ರಿಗೆ ಅದನ್ನ ಎಲ್ಲರೂ ಮಾಡಿ. ಜಸ್ಟ್ ಕುತ್ಕೊಳ್ಳಿ, ಕಣ್ ಮುಚ್ಕೊಂಡಾಗ ನಿಮ್ಮ ಒಳಕಣ್ಣಲ್ಲಿ ಏನ್ ಕಾಣಿಸುತ್ತೆ? ಡಾರ್ಕ್ನೆಸ್. ಆ ಡಾರ್ಕ್ನೆಸ್ ಕಾಣಿಸ್ದಾಗ ಒಂದು 11 ಟೈಮ್ಸ್ ಹೊಪನೊಪನೋ ಹೇಳ್ಕೊಂಡ್ಬಿಟ್ಟು ನಿಮಗೆ ಯೂನಿವರ್ಸ್ ನಿಮ್ಮ ಮುಂದೆ ಇದೆ ಅಂತ ಅನ್ಕೊಂಡು, ಯೂನಿವರ್ಸ್ ನಾನ್ ಏನ್ ಮಾಡ್ಲಿ, ನನ್ನ ಫ್ಯೂಚರ್ಗೆ ಯಾವ್ದು ಕರೆಕ್ಟ್ ಇದೆ, ನಾನು ಇದನ್ನ ಮಾಡಿದ್ರೆ ಕರೆಕ್ಟ್ ಅಂತ ಅನ್ಸಿದ್ರೆ ನನ್ಗೆ ಈ ತರ ಸಿಗ್ನಲ್ ತೋರ್ಸು, ಅಥವಾ ನನ್ಗೆ ಅದ್ ಮಾಡಿದ್ರೆ ಒಳ್ಳೇದ್ ಅನ್ಸಿದ್ರೆ ಆ ತರ ಸಿಗ್ನಲ್ ತೋರ್ಸು ಅಂತ ಏನ್ ಬೇಕಾದ್ರೂ ಕೇಳ್ಬೋದು. ಸಿಗ್ನಲ್ನ ಒಂದು ಬ್ಲ್ಯಾಕ್ ಹಸುನ ತೋರ್ಸು, ಅಥವಾ ಒಂದು ವೈಟ್ ನಾಯಿನ ತೋರ್ಸು, ಅಥವಾ ವೈಟ್ ಬೆಕ್ಕನ್ನ ತೋರ್ಸು, ಅಥವಾ ಬಟರ್ಫ್ಲೈ, ಈ ತರ ಒಂದು ನಿಮ್ಮ ಫ್ರೆಂಡ್ ಯಾರಾದ್ರೂ ಮನೆಗ್ ಬರೋ ತರನೋ, ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ, ಅಥವಾ ಒಂದ್ ನಿಮ್ಗೆ ಸಡನ್ ಆಗಿ 500 ರೂಪಾಯಿ ಯಾರೋ ಕೊಡೋ ತರನೋ, ಈ ತರ ಏನಾದ್ರೂ ನೀವು ಕೇಳ್ಬೋದು. ಏನ್ ಕೇಳಿದ್ರು ಕೊಡುತ್ತೆ. ಆದ್ರೆ ಕೇಳಿ ಆದ್ಮೇಲೆ ನಾನು ಯೂನಿವರ್ಸ್ನ ಏನೋ ಕೇಳಿದೀನಿ ಅದ್ ಇನ್ನೂ ಕೊಟ್ಟಿಲ್ಲ ಅಂತೆಲ್ಲ ಅನ್ಕೋಬಾರ್ದು. ಈಗ ಯೂನಿವರ್ಸ್ಗೆ ನೀವು ಹೇಳಿದ್ಮೇಲೆ, ಈಗ ಹೇಗೆ ಅಮ್ಮನ್ಗೆ ನಿಮ್ಗೆ ಹೊಟ್ಟೆ ಹಸಿತಾ ಇದ್ರೆ, ಅಮ್ಮ ಹೊಟ್ಟೆ ಹಸಿತಾ ಇದೆ ಏನಾದ್ರು ತಿನ್ನಕ್ ಕೊಡು ಅಂತ ಕೇಳಿದ್ಮೇಲೆ ಅಮ್ಮ ಕೊಡ್ತಾ ಇರ್ತಾನೆ. ನೀವು ಹೋಗಿ ಹಾಲಲ್ಲಿ ಕುತ್ಕೊಂಡು ಎಲ್ಲಿ ಅಮ್ಮ ಕೊಡ್ತಾ ಇದ್ದಾರಾ ಇಲ್ವಾ ಅಂತ ಬಗ್ಗಿ ನೋಡ್ತಾ ಇರ್ತೀರಾ. ಅವ್ರೇನೋ ಕೆಲ್ಸ ಮಾಡ್ತಾ ಇರ್ತಾರೆ. ಆ ಕೆಲ್ಸ ಫಿನಿಶ್ ಮಾಡಿ ತಾನೇ ನಿಮ್ಗೆ ಊಟ ಬಡಿಸ್ಬೇಕು. ಅಷ್ಟ್ರಲ್ಲೇ ನೀವು ಅಮ್ಮ 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 ಊಟ ಅಂದ್ರೆ ಏನ್ ಮಾಡ್ತಾರಮ್ಮ? ಡಾಮ್ ಡೋಮ್ ಡಿಶುಮ್ ಅಂತ 1-2 ಕೊಡ್ತಾರೆ ಅಲ್ವಾ? ಸ್ವಲ್ಪ ಹೊತ್ತು ತಡ್ಕೊಂಡಿರಕ್ ಆಗಲ್ವಾ ನೀನು, ಹಂಗೆ ಹಿಂಗೆ ಅಂತ ಬೈತಾರೆ. ಅದೇ ತರ ಯೂನಿವರ್ಸ್ ಕೂಡ ನೀವೇನಾದ್ರೂ ಕೇಳಿದ್ಮೇಲೆ ಅದು ಯೂನಿವರ್ಸ್ ಕೆಲ್ಸ. ನೀವ್ ಯೂನಿವರ್ಸ್ಗೆ ಕೆಲ್ಸ ಕೊಟ್ಬಿಟ್ಟಿದ್ದೀರಾ, ಹೋಮ್ವರ್ಕ್ ಕೊಟ್ಬಿಟ್ಟಿದ್ದೀರಾ, ಏನ್ ಆರಾಮಾಗಿ ಇದ್ಬಿಡಿ ನೀವು. ಯೂನಿವರ್ಸ್ ನಿಮ್ಗೆ ಸಿಗ್ನಲ್ ತೋರ್ಸುತ್ತೆ. ಅದ್ ಯಾವ ಸಿಗ್ನಲ್ ತೋರ್ಸುತ್ತೆ ಅದನ್ನೇ ಬ್ಲೈಂಡ್ ಆಗಿ ಫಾಲೋ ಮಾಡಿ, ಅದೇ ನಿಮ್ಗೆ ಒಳ್ಳೇದು. ಎಸ್, ಪ್ರಗತಿ ಅಂಡ್ ಕೀರ್ತಿ ಫಸ್ಟ್ ಟೈಮ್ ನೋಡ್ತಾ ಇದೀನಿ ನಿಮ್ಮನ್ನ. ಅನ್ಮ್ಯೂಟ್ ಮಾಡಿ. ಹೇಳಿ ಕೀರ್ತಿ. Ma'am, currently I had wrote a NEET UG exam of this year. Okay. What can I say? Actually ನಾನು ಚೆನ್ನಾಗಿ ಬರ್ದಿದ್ದೀನಿ, ಬಟ್ ಪೇಪರ್ ಜಾಸ್ತಿನೇ ಟಫ್ ಆಗಿತ್ತು. ಲೈಕ್ JEE ಅಡ್ವಾನ್ಸ್ ಲೆವೆಲ್ ಇತ್ತು, ಅಂಡ್ ಬಯಾಲಜಿ ಅಂತೂ ಫುಲ್ ಲೆಂದಿ ಇತ್ತು. ಬಟ್ ಸ್ಟಿಲ್ ಐ ಗಿವನ್ ಮೈ ಬೆಸ್ಟ್. ಅಂದ್ರೆ ಈಗ ಹೇಗ್ ಮ್ಯಾನಿಫೆಸ್ಟ್ ಮಾಡೋದು ಅಂತ ಎಕ್ಸಾಕ್ಟ್ ಮಾರ್ಕ್ಸ್ ಮಾಡ್ಬೇಕು ಅಥವಾ ಕಾಲೇಜ್? ಎಸ್, ವೆರಿ ಗುಡ್ ಕ್ವಶನ್. ಎಸ್, ಇದು ಇಲ್ಲಿ ಎಲ್ಲರಿಗೂ ಯೂಸ್ ಆಗತ್ತೆ ಈ ಕ್ವಶನ್ ಆನ್ಸರು. ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದಾರೆ ಅವ್ರಿಗೂ ಆಗ್ಲಿ, ನೀಟು ಈ ತರ CET ಬರ್ದಿರೋ ಮಕ್ಕಳಿಗೆ ಎಲ್ಲರಿಗೂ ಯೂಸ್ ಆಗತ್ತೆ. ಸೊ ಈಗ ನೀವೇನ್ ಮಾಡಿ, ಇವಾಗ ನೀವು ಬರ್ದಿದ್ದೀರಾ ಆಲ್ರೆಡಿ, ಬಟ್ ನಿಮ್ಗೇನೋ ಕೆಲವು ನೆಗೆಟಿವ್ ಆಗಿ ಬರ್ತಾ ಇದೆ. ಅದು ಚೆನ್ನಾಗಿ ಬರ್ದಿದೀನೋ ಇಲ್ವೋ, ಈ ಸಬ್ಜೆಕ್ಟ್ ಈ ತರ ಇತ್ತು, ಆ ಸಬ್ಜೆಕ್ಟ್ ಆ ತರ ಇತ್ತು, ಏನಾಗುತ್ತೋ ಏನೋ ಅಂತ. ಜಸ್ಟ್ ಟೇಕ್ ಅ ಪೇಪರ್ ಅಂಡ್ ಅ ಪೆನ್. ರಿಗಾರ್ಡಿಂಗ್ ದಟ್ ಎಕ್ಸಾಮ್ ನಿಮಗೆ ಏನೇನ್ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ, ರೈಟ್ ದೆಮ್ ಆಸ್ ಇಟ್ ಈಸ್. ಎಕ್ಸಾಮ್ ವಾಸ್ ವೆರಿ ಡಿಫಿಕಲ್ಟ್, ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಆ ತರ ನಿಮ್ಗೆ ಏನೇನ್ ಇದೆಯೋ ಜಸ್ಟ್ ರೈಟ್ ಆಸ್ ಇಟ್ ಈಸ್. ಓಕೆ, ಟೇಕ್ ಒನ್ ಮೋರ್ ಪೇಪರ್. ಇಲ್ಲಿ ಏನೇನು ನೆಗೆಟಿವ್ ಆಗಿ ಬರ್ದಿದ್ದೀರಾ ಅದನ್ನ ಪಾಸಿಟಿವ್ ಆಗಿ ಬರ್ಕೊಳ್ಳಿ. ಲೈಕ್ ವೆನ್ ಯು ರೋಟ್ ಐ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್, ಇನ್ ದ ಅದರ್ ಪೇಪರ್ ರೈಟ್ ಆಸ್ ಐ ಹ್ಯಾವ್ very good self-confidence. When you wrote the exam was very tough, you write as even though exam was tough, I've given my best. Yes, ma'am. ಆ ತರ ಬರ್ಕೊಳ್ಳಿ. ಸೊ ಈ ನೆಗೆಟಿವ್ ಆಗಿ ಬರ್ದಿರೋ ಪೇಪರ್ ನ ಬರ್ನ್ ಮಾಡಿ ಟಾಯ್ಲೆಟ್ ಗೆ ಹಾಕಿ ಆಶಸ್ ಅನ್ನ, ಬಿಕಾಸ್ ದಟ್ ಈಸ್ ನೆಗೆಟಿವ್, ವಿ ಡೋಂಟ್ ವಾಂಟ್. ಅಂಡ್ ಈ ಪಾಸಿಟಿವ್ ಆಗಿ ಏನ್ ಬರ್ದಿದ್ದೀರಾ ಅದು ನಿಮ್ಮ ಅಫರ್ಮೇಶನ್ಸ್. ಕೀಪ್ ರೀಡಿಂಗ್ ದಟ್ ಎವ್ರಿ ನೌ ಅಂಡ್ ದೆನ್ until your subconscious mind believes that that is true. Yes, ma'am. And ಇಷ್ಟೊತ್ತು ನಾನು ಏನೇನ್ ಹೇಳ್ದೆ ನೀವು ಇಲ್ಲಿ ನೋಡ್ಕೊಂಡು ಓಪನ್ ಹೇಳ್ಕೊಳ್ಳಿ, ಪೇರೆಂಟ್ಸ್ಗೆ ಹೇಳ್ಕೊಳ್ಳಿ, ಎಲ್ಲರನ್ನ ಇಷ್ಟಪಡಿ, ಯಾರನ್ನು ನೀವು ಆನ್ಸರ್ ಬ್ಯಾಕ್ ಮಾಡ್ಬೇಡಿ. ಈ ತರದೆಲ್ಲ ಮಾಡಿದಾಗ ಏನಾಗುತ್ತೆ, ನೀವು ನನಗೆ ಎಕ್ಸಾಮ್ ರಿಸಲ್ಟ್ಸ್ ಬರ್ತಾ ಇದೆ ಅಂದ್ರೆ ನನಗ್ ಬೇಕಾಗಿರೋ ರಿಸಲ್ಟ್ಸೇ ಬರುತ್ತೆ, ನನಗೆ ಏನ್ ಬೇಕೋ ಆ ತರದ್ದೇ. ಯೂನಿವರ್ಸ್ ಏನಾದ್ರು ನಾನ್ ಡಾಕ್ಟರ್ ಆಗೋದು ಬೇಡ ಅಂತ ಅಂದ್ರೆ ತುಂಬಾ ಲೋ ಬರುತ್ತೆ, ನಾನು CET ಜಾಸ್ತಿ ಬರುತ್ತೆ. ಆ ತರ ಏನೇ ಬರ್ಲಿ ಐ ವಿಲ್ ಅಕ್ಸೆಪ್ಟ್ ದಟ್, ಇಟ್ಸ್ ಫಾರ್ ಮೈ ಗುಡ್. ಆ ತರ ಅನ್ಕೊಂಡಾಗ ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ಯೋರ್ ಫೇವರ್. ಸೊ ಬಿ ಹ್ಯಾಪಿ, ನೋ ಮೋರ್ ಕನ್ಫ್ಯೂಷನ್ಸ್. ನೈಟ್ TFCಗೆ ಬನ್ನಿ, ಇವತ್ತಿಂದ ಪ್ರಗತಿ ಜೊತೆ ಡ್ಯಾನ್ಸ್ ಮಾಡಿ ಚೆನ್ನಾಗಿ ಎಲ್ಲ ರಿಲೀಸ್ ಆಗತ್ತೆ, ನೆಗೆಟಿವಿಟಿ ಎಲ್ಲ ಡ್ಯಾನ್ಸ್ ಮಾಡಿ ಫುಲ್ ಫ್ರೀಕ್ವೆನ್ಸಿ ಹೈ ಆಗತ್ತೆ, ನಿಮ್ಗೆ ಏನ್ ಬೇಕೋ ಎಲ್ಲ ನಿಮ್ಗೆ ಸಿಗತ್ತೆ. ಓಕೆ, Yes, ma'am, but how can I manifest? ಅಂದ್ರೆ ಈಗ ಹೇಗ್ ಮ್ಯಾನಿಫೆಸ್ಟ್ ಅಂದ್ರೆ
ಮಾರ್ಕ್ಸ್ ಮ್ಯಾನಿಫೆಸ್ಟ್ ಮಾಡ್ಬೇಕಾ ಅಥವಾ ನನ್ನ ಕಾಲೇಜ್ ಸಿಕ್ಕಿದೆ ಅಡ್ಮಿಷನ್ ಆಗಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಬೇಕಾ ಅಂದ್ರೆ ಇಫ್ ಯಾವ ಯು ರೀತಿ ಹ್ಯಾವ್ ಎನಿ, ಈಗ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲೇ ಬೇಕು ಅಂತ ಇದ್ರೆ, ನನಗೆ ಈ ಕಾಲೇಜ್ ಅಲ್ಲೇ ಸಿಕ್ಕಿದೆ, ಐ ಆಮ್ ಹ್ಯಾಪಿ ಫಾರ್ ದಟ್ ಅಂತ ಒಂದು ಕ್ರಿಯೇಷನ್ ಬುಕ್ ಬರೀರಿ. ಕೀಪ್ ಅ ಬುಕ್ ಫಾರ್ ದಟ್ ಅಂಡ್ ಡೈಲಿ ಯು ರೈಟ್ ಫ್ಯೂ ಸೆಂಟೆನ್ಸಸ್ ರಿಗಾರ್ಡಿಂಗ್ ದಟ್ ಆಸ್ ಇಫ್ ಯು ಹವ್ ಗಾಟ್ ದ ಸೀಟ್. ನಿಮ್ಗೆ ಸೀಟ್ ಸಿಕ್ಬಿಟ್ಟಿದೆ, ಸೊ ಯು ಆರ್ ಹ್ಯಾಪಿ. ಸೊ ಆ ಹ್ಯಾಪಿನೆಸ್ ನ ಬರೀತಾ ಇದ್ದೀರಾ. ನಾನ್ ತುಂಬಾ ಹ್ಯಾಪಿ ಆಗಿದ್ದೀನಿ, ನನ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಕ್ಕಿರೋದ್ರಿಂದ. ನನಗೆ ಅಲ್ಲಿ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅಲ್ಲಿರೋ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಐ ಆಮ್ ಸೋ ಬ್ಲೆಸ್ಡ್. ಆತರ ಇನ್ನೊಂದ್ ದಿನ ಅಲ್ಲಿರೋ ಟೀಚರ್ಸ್ ಜೊತೆ ನಿಮ್ಗೆ ಒಳ್ಳೆ ಬಾಂಡಿಂಗ್ ಇದೆ, ಆತರ ಬರೀರಿ. ಇಟ್ಸ್ ಲೈಕ್ ಆಸ್ ಇಫ್ ಯು ಆರ್ ಅಸ್ಯೂಮಿಂಗ್ ಯುವರ್ ಎಂಡ್ ರಿಸಲ್ಟ್ಸ್. ಯು ಆರ್ ದೇರ್ ಇನ್ ದಟ್ ಕಾಲೇಜ್, ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಯು ಆರ್ ರೈಟಿಂಗ್ ದೇರ್, ಆತರ. ಬಟ್ ಅದನ್ನ ಬರೆಯೋ ಟೈಮಲ್ಲಿ, ಬೇರೆ ಟೈಮಲ್ಲಿ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಬಿಕಾಸ್ ಹಿಯರ್ the intention of writing is to make your subconscious mind believe that it is true. ಅಲ್ಲಿ ಬರೆಯೋದ್ ಬರ್ದ್ಬಿಟ್ಟು ನೀವು ಬೇರೆ ಟೈಮಲ್ಲಿ ನನಗೆ ಸಿಗುತ್ತೋ ಇಲ್ವೋ ಆತರ ಅನ್ಕೊಂಡಾಗ ಸಬ್ಕಾನ್ಶಿಯಸ್ ಮೈಂಡ್ ಕನ್ಫ್ಯೂಸ್ ಆಗತ್ತೆ, ಕೊಡಲ್ಲ. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಎಲ್ಲ ಮಕ್ಕಳು ಕೇಳಿಸ್ಕೊಳ್ಳಿ. ನಿಮಗೆ ಏನ್ ಬೇಕೋ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಆದ್ರೆ ಹೇಗೆ ಅಂದ್ರೆ, ನಿಮಗೇನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಮಾರ್ಕ್ಸ್ ಬೇಕಾ, ನಿಮ್ಗೆ ಒಳ್ಳೆ ಆನ್ಸರ್ಸ್ ಕ್ವಶನ್ಸ್ ಈಸಿಯಾಗಿರ್ಬೇಕಾ, ಆತರ ಏನ್ ಬೇಕಂದ್ರು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಮ್ಯಾನಿಫೆಸ್ಟ್ ಅಂದ್ರೆ ಏನು? ನಿಮಗೇನ್ ಬೇಕೋ ಅದು ಆಲ್ರೆಡಿ ಸಿಕ್ಕಿದೆ ಅಂತ ಅನ್ಕೊಳ್ಳೋದು. ಥ್ಯಾಂಕ್ ಯು ಯೂನಿವರ್ಸ್, ನನ್ಗಿದು ಆಲ್ರೆಡಿ ಸಿಕ್ಕಿದೆ. ಥ್ಯಾಂಕ್ ಯು ಯೂನಿವರ್ಸ್ ಕೊಟ್ಟಿದೆ. ಎಸ್ಪೆಷಲಿ ಮೆಡಿಟೇಷನ್ ಮಾಡಿದಾಗ, ನಾನು ಇವಾಗ ಓಂಕಾರ ಹೇಳ್ಕೊಟ್ನಲ್ಲ, ಆತರ ಮೆಡಿಟೇಷನ್ ಮಾಡ್ಬಿಟ್ಟು ಅವಾಗ ಹಾಗೆ ಕಣ್ಮುಚ್ಕೊಂಡು ನಿಮ್ಗೆ ಆಲ್ರೆಡಿ ಸಿಕ್ಕಿದೆ, ನೀವೇನ್ ಅನ್ಕೊಂಡಿದ್ದೀರಾ ಅದು ಸಿಕ್ಬಿಟ್ಟಿದೆ, ನಿಮ್ ಮನೇಲಿ ಎಲ್ರು ಹ್ಯಾಪಿ ಆಗಿದ್ದಾರೆ, ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಅವಾಗ ನಿಮ್ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಆ ಟೈಮಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ, ಆತರ ಕೇಳ್ಕೊಂಡ್ರೆ ಯೂನಿವರ್ಸ್ನ ಸಿಕ್ಕಿದೆ ಥ್ಯಾಂಕ್ ಯು ಅಂತ ಹೇಳ್ಕೊಂಡ್ರೆ ಬೇಗ ಸಿಕ್ಬಿಡುತ್ತೆ. ಸೊ ಈಗ ಕೀರ್ತಿ, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ಬೇಕಂದ್ರೆ TFC ಬರ್ತಾ ಇದ್ದೀರಾ ನೈಟ್ 9 o'clock. ಇವತ್ತಿಂದ ಬನ್ನಿ, ಡ್ಯಾನ್ಸ್ ಮಾಡಿ. ಡ್ಯಾನ್ಸ್ ಮಾಡಿದಾಗ ಏನಾಗುತ್ತೆ, ಎಲ್ಲ ರಿಲೀಸ್ ಆಗ್ಬಿಡುತ್ತೆ ಎಮೋಷನ್ಸ್ ಎಲ್ಲ. ಆಮೇಲೆ ಅಲ್ಲಿ ಅಫರ್ಮೇಶನ್ಸ್ ಓದಕ್ ಹೇಳ್ತೀನಲ್ಲ, ಅಲ್ಲಿ ಬರ್ಕೊಂಡ್ ಬನ್ನಿ, ಓದಿ. ನೀವು TFC ಬರ್ತಾ ಇದ್ದೀರಾ, ಯು ಡೋಂಟ್ ಹ್ಯಾವ್ ಟು ವರಿ ಅಟ್ ಆಲ್. ತನ್ವಿ, ಅನ್ಮ್ಯೂಟ್. ಹಾಯ್ ತನ್ವಿ, ಹೇಳಿ. ಮ್ಯಾಮ್ ನಂದು ನಾನು ಟಾಪರ್ ಆಗ್ಬೇಕಂತ. ನಂದು ಆಲ್ಮೋಸ್ಟ್ ಎಲ್ಲ ಬಂದಿರುತ್ತೆ, ಬಟ್ ಲಾಸ್ಟ್ ಅಲ್ಲೆಲ್ಲ ಹೋಗ್ತಾ ಇರುತ್ತೆ. ಎಫರ್ಟ್ಸ್ ಎಲ್ಲ ಹಾಕಿರ್ತೀನಿ, ಬಟ್ ಆದ್ರೂ ಕೂಡ ಬಂದಿರಲ್ಲ ರಿಸಲ್ಟ್. ಏನಾಗ್ಬೇಕು ಅಂತ ನಿಮ್ಮ ಆಸೆ? ಮ್ಯಾಮ್ ಟಾಪರ್ ಆಗ್ಬೇಕು ಕ್ಲಾಸಿಗೆ. ಟಾಪರ್ ಆಗುತ್ತೆ, ಖಂಡಿತ ಆಗುತ್ತೆ. ಇವಾಗ ನಾನೇನ್ ಅವ್ರಿಗೆ ಹೇಳ್ದೆ, ಕೀರ್ತಿಗ್ ಹೇಳ್ದೆ, ಎಕ್ಸಾಕ್ಟ್ಲಿ ಅದೇ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಎಲ್ಲ ಮಕ್ಕಳು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಆದ್ರೆ ಎಫರ್ಟ್ ಕೂಡ ಹಾಕ್ಬೇಕು. ಇವಾಗ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಬರ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಇಸ್ ಹೋಲ್ಡಿಂಗ್ ಯು ಬ್ಯಾಕ್. ಅಂದ್ರೆ ಯು ಹ್ಯಾವ್ ಡೌಟ್, ನಾನ್ ಬರ್ದಿದ್ದೀನಿ, ನಾನು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಬರುತ್ತೋ ಇಲ್ವೋ ಅಂತ ಅನ್ಕೊಂಡಾಗ ಸಬ್ಕಾನ್ಶಿಯಸ್ ಮೈಂಡು ಆ ಡೌಟ್ ಅನ್ನೇ ಕೊಡುತ್ತೆ ನಿಮ್ಗೆ, ಕೊಡ್ಲಾ ಬೇಡ್ವಾ ಅಂತ. ಸೊ ಇನ್ ಮುಂದೆ ಏನ್ ಮಾಡಿ, ಫ್ರೀಕ್ವೆನ್ಸಿ ಮೇಲೆ ನೀವು ಫೋಕಸ್ ಮಾಡಿ. ಫ್ರೀಕ್ವೆನ್ಸಿ ಮೇಲೆ ಅಂದ್ರೆ ಸಿ ದಟ್ ಯು ಆರ್ ಹ್ಯಾಪಿ ಆಲ್ವೇಸ್. ಯಾವ ಕೆಲಸ ಮಾಡಿದ್ರೆ ಹ್ಯಾಪಿ ಆಗಿರ್ತೀರಾ ಅದನ್ನೇ ಮಾಡಿ. ಕೀಪ್ ಯೋರ್ ಸೆಲ್ಫ್ ಹ್ಯಾಪಿ. ಅವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ. ಚೆನ್ನಾಗಿ ಓದಿ, ಬರೀರಿ. ಯೂನಿವರ್ಸ್, ನೀನ್ ಕೊಟ್ಟಿದ್ಯಾ, ನಾನ್ ಬರ್ದಿದ್ದೀನಿ, ನೀನ್ ನನಗೆ ಕೊಟ್ಟಿದ್ಯಾ, ಫುಲ್ ಮಾರ್ಕ್ಸ್ ಕೊಟ್ಟಿದ್ಯಾ, ಥ್ಯಾಂಕ್ ಯು ಅನ್ಕೊಂಡಾಗ, ನಾನ್ ಬರ್ದಿರೋದಕ್ಕೆ ನಾನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಮಾರ್ಕ್ಸ್ಗೆ ಆಗುತ್ತೋ ಇಲ್ವೋ ಆತರ ಡೌಟ್ ಬರಬಾರ್ದು. ಒಂದ್ಸಲ ನನ್ಗೆ ಇಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಂಡ್ರೆ ಅಷ್ಟೇ ಬಂದೇ ಬರುತ್ತೆ. ಬಟ್ ನೀವ್ ಎಷ್ಟು ಬರ್ದಿದ್ದೀರಾ ಅದಕ್ಕೆ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಮಾರ್ಕ್ಸ್ ಕರೆಕ್ಟ್ ಆಗಿದ್ಯಾ ಅದನ್ನು ಯೋಚನೆ ಮಾಡ್ಕೊಳ್ಳಿ. ನೀವೇನಾದ್ರೂ 50 ಮಾರ್ಕ್ಸ್ಗೆ ಬರ್ದ್ಬಿಟ್ಟು ನನ್ಗೆ 95 ಬಂದಿದೆ ಅಂತ ಅನ್ಕೊಂಡ್ರೆ ಬರುತ್ತಾ? ಇಸ್ ಇಟ್ ಪಾಸಿಬಲ್? ಹಾಗೆ. ಸೊ ಯುವರ್ ಎಫರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಒಳ್ಳೆ ಹೆಲ್ದಿ ಫುಡ್ ತಿನ್ಬೇಕು, ಅವಾಗ್ಲೇ ಫ್ರೀಕ್ವೆನ್ಸಿ ಹೈ ಆಗೋದು. ಗಟ್ ಪ್ರಾಬ್ಲಮ್, ಸ್ಟಮಕ್ ಪ್ರಾಬ್ಲಮ್ ಬರಲ್ಲ. ಸೊ ಫೋಕಸ್ ಆನ್ ಯುವರ್ ಫುಡ್ ಆಲ್ಸೋ. ಭರತ್, ಅನ್ಮ್ಯೂಟ್ ಮಾಡಿ. ಹಾಯ್ ಮ್ಯಾಮ್. ಹಾಯ್ ಭರತ್, ಹೇಳಿ. ಮ್ಯಾಮ್ ಆಕ್ಚುಲಿ ಮ್ಯಾಮ್ ನಾನು 10th ಅಲ್ಲಿ ಇರ್ಬೇಕಾದ್ರೆ ನಂಗೆ ಆಕ್ಚುಲಿ ಲೈಕ್ ಇಂಜಿನಿಯರಿಂಗ್
ವೆಹಿಕಲ್ಸ್ ಇದ್ರ ಮೇಲೆ ಆಕ್ಚುಲಿ ತುಂಬಾ ಒಬ್ಸೆಸ್ಡ್ ಆಗಿದೆ ಆಕ್ಚುಲಿ ತುಂಬಾ ಅಂದ್ರೆ ತುಂಬಾ ಲೈಕ್ ಓಕೆ ವೆಹಿಕಲ್ಸ್ ಅಂದ್ರೆ ಲೈಕ್ ಎನಿಥಿಂಗ್ ಇಟ್ ಕ್ಯಾನ್ ಬಿ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಎನಿಥಿಂಗ್ ಆಯ್ತಾ. ಬಟ್ ಆಮೇಲೆ ಫಸ್ಟ್ PUC ಆದ್ಮೇಲೆ ಅಂದ್ರೆ ಇಂಜಿನಿಯರಿಂಗ್ ಕಡೆಗೆ ಹೋಗ್ಬೇಕು ಅಂತಾನೆ ಅನ್ಕೊಂಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಓಕೆ ಇಂಜಿನಿಯರಿಂಗ್ ಓದ್ಬೇಕು ಅಂತ ಅಂದ್ರೆ ಆ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಸಬ್ಜೆಕ್ಟ್ ಓದ್ಬೇಕಾದ್ರೂ ಅದ್ರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಪರವಾಗಿರ್ಲಿಲ್ಲ, ನಂದು ಚೆನ್ನಾಗಿತ್ತು. ಬಟ್ ಮ್ಯಾಥ್ಸ್ ನಾನು ತುಂಬಾ ವೀಕ್ ಆಗಿದ್ದೆ ಆಕ್ಚುಲಿ ಓಕೆ 11th ಅಲ್ಲಿ. ಆಮೇಲೆ 12th ಬಂದ್ಮೇಲೆ ಇವಾಗ 12th ಅಲ್ಲಿ ಆ ಅಮ್ಮನ ಹತ್ರ ಕೇಳ್ದೆ ಇಂಜಿನಿಯರಿಂಗ್ ಮಾಡ್ಲಾ ಅಂತ. ಆಮೇಲೆ ಅದಕ್ಕೆ ಅಮ್ಮ ಹೇಳಿದ್ರು, ನಿನ್ ಇಷ್ಟ, ನೀನ್ ಯಾವ್ದ್ ಬೇಕಾದ್ರೂ ಮಾಡು, ನಾನು ನಿನಗ್ ಫೋರ್ಸ್ ಮಾಡೋದಿಲ್ಲ ಅಂತ ಅಂದಿದ್ರು ಅಮ್ಮ. ನನಗೆ ಪ್ರತಿ ಸಲ ಓದ್ಬೇಕು ಅಂತ ಅಂದಾಗೆಲ್ಲ ವಿಡಿಯೋಸ್ ಈ ವಿಡಿಯೋ ಯಾವ್ದನ ಒಂದ್ ಪ್ಲೇ ಮಾಡ್ತೀನಿ ಓದೋದು ಅಂದ್ರೆ, ಅದ್ರ ಪಕ್ಕದಲ್ಲಿ ಸಜೆಷನ್ ವಿಡಿಯೋಸ್ ಅಲ್ಲಿ ಬರೀ ನೀಟ್ದೇ ಬರ್ತಿದ್ ಯಾವಾಗ್ಲೂನು. ಯಾವಾಗ್ಲೂ ನೀಟ್ದೇ ಬರ್ತಿತ್ತು. ಸೊ ಅಮ್ಮಂಗ್ ಇದ್ರ ಬಗ್ಗೆ ಹೇಳಿದಿಕ್ಕೆ ಓಕೆ ಯೂನಿವರ್ಸ್ ನಿನ್ನ ನೀಟ್ ಕಡೆಗೆ ಡೈರೆಕ್ಟ್ ಮಾಡ್ತೇನೆ, ನೀಟೇ ಬರಿ ಅಂತ ಅಂದ್ರು. ಸೊ ಇವಾಗ ನೀಟೇ ಬರೀತಾ ಇದೀನಿ ಮ್ಯಾಮ್ ಇವಾಗ. ವೆರಿ ಗುಡ್. ಅದನ್ನೇ ಹೇಳಿದ್ದು ಇಷ್ಟೊತ್ತು. ಯೂನಿವರ್ಸ್ ನಾವ್ ಈ ದಾರಿಲಿ ಹೋಗ್ಬೇಕು ಅಂತ ಅನ್ಕೋತೀವಿ, ಆದ್ರೆ ಯೂನಿವರ್ಸ್ ಗೊತ್ತು ಈ ದಾರಿಲಿ ಹೋದ್ರೆ ಅಲ್ಲಿ ಮುಂದೆ ಏನೋ ಒಂದು ರೋಡ್ ಸರಿ ಇಲ್ಲ, ನಮ್ಮ ಜರ್ನಿ ಅಲ್ಲಿಗೆ ನಿಂತೋಗುತ್ತೆ, ಆ ತರದ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ನಮಗ್ ಗೊತ್ತಿಲ್ಲ, ಯೂನಿವರ್ಸ್ ಗೊತ್ತು. ಆದ್ರೆ ಈ ದಾರಿಲಿ ಹೋದ್ರೆ ನಮಗ್ ಇಷ್ಟ ಇದ್ರು ಇಲ್ದಿದ್ರು ವಿಲ್ ರೀಚ್ ಆರ್ ಡೆಸ್ಟಿನಿ ಅಂತ ಇದ್ದಾಗ ಆ ದಾರಿಲೇ ಹೋಗೋ ಹಾಗೆ ಮಾಡುತ್ತೆ ಯೂನಿವರ್ಸ್. ಬಟ್ ಇಲ್ಲಿ ನೀಟ್ ಮಾಡೋಕೆ ನೀವ್ ರೆಡಿ ಇದ್ದೀರಾ? ಮೆಡಿಸನ್ ಮಾಡೋಕೆ? ಮೆಡಿಸಿನ್ಸ್ ಅಲ್ಲ ಮ್ಯಾಮ್, ಆಕ್ಚುಲಿ ನಾನು ಅದ್ರಲ್ಲಿ ಫಸ್ಟ್ ಇದೇ ಮಾಡ್ಕೊಂಡಿದ್ದೆ. ಏನಕ್ಕೆ ನೀಟ್ ಬರೆಯಲ್ಲ ಅಂತ ಅನ್ಕೊಂಡಿದ್ದೆ ಅಂದ್ರೆ, ಈ ಫೈನಲ್ ಸೆಮಿಸ್ಟರ್ ಫೈನಲ್ ಇಯರ್ ಅಲ್ಲಿ ಲೈಕ್ ಹ್ಯೂಮನ್ ಬಾಡಿ ಕಂಪ್ಲೀಟ್ ಆಗಿ ಆಪರೇಷನ್ ಟೈಪ್ ಇದನ್ನ ಹೇಳ್ಕೊಡ್ತಾರೆ. ಸೊ ನನಗೆ ಅದ್ ಆಗ್ ಬರ್ತಿರ್ಲಿಲ್ಲ ಆಕ್ಚುಲಿ. ಕಾಲೇಜಲ್ಲೂ ನನಗೆ ಮುಂಚೆ ಬಯಾಲಜಿ ಲ್ಯಾಬ್ ಅಲ್ಲಿ ಅಂದ್ರೆ ಆಗ್ತಿರ್ಲಿಲ್ಲ. ನಾನು ಪಪ್ಪನ ಹತ್ರ ತುಂಬಾ ಜಗಳ ಆಡ್ದೆ ಆಕ್ಚುಲಿ, ನಾನು ನನಗೆ ಎಲೆಕ್ಟ್ರಾನಿಕ್ಸ್ ಕೊಡ್ಸೋದ್ಬಿಟ್ಟು ಬಯಾಲಜಿ ಕೊಡ್ಸಿದೀರಾ ಅಂತ. ಅದಾದ್ಮೇಲೆ ಇವಾಗ ಪರವಾಗಿಲ್ಲ ಮ್ಯಾಮ್. ಅದಕ್ಕೆ ಹೇಳ್ತು, ಸರಿ ನಿನಗೆ ಆಪರೇಷನ್ ಮಾಡೋದ್ ಇಷ್ಟ ಆಗಲ್ವಾ, ಬೇಡ ಬಿಡು, ಬೇರೆ ತಗೋ, ಆರ್ಥೋಪೆಡಿಕ್ ಆಗು, ಇಲ್ಲ ಅಂತಂದ್ರೆ ಬೇರೆದ್ ಏನಾನು ಆಗು ಅಂತ ಅಂದಿದ್ದಾರೆ ಮ್ಯಾಮ್. ಆರ್ಥೋಪೆಡಿಕ್ ಅಲ್ಲಿ ಇನ್ನೂ ಆಪರೇಷನ್ಸ್ ಇರುತ್ತೆ. ಬಟ್ ಮ್ಯಾಮ್ ಅಂದ್ರೆ ಇಲ್ಲ, ನೀವು ಯು ಕ್ಯಾನ್ ಗೋ ಫಾರ್ ಫಸ್ಟ್ MBBS ಮಾಡಿ, ಆಮೇಲೆ ಎಷ್ಟೊಂದಿದೆ. ಅಷ್ಟರಲ್ಲಿ ನಿಮ್ಮ ಮೈಂಡ್ ಇನ್ನೂ ಎಷ್ಟೊಂದು ಚೇಂಜ್ ಆಗುತ್ತೆ. ಅಂದ್ರೆ ಮ್ಯಾಮ್ ಡೈರೆಕ್ಟ್ ಆಗಿ ಜಸ್ಟ್ ಬೋನ್ಸ್ ಮೇಲೆ ಸರ್ಜರಿ ಮಾಡೋದ್ಕಿಂತ ನಿನಗೆ ಅದೇ ಬೆಸ್ಟ್, ಸುಮ್ನೆ ಯಾಕೆ ಅದನ್ನ ತಗೊಳ್ತೀಯ ಅಂತ ಹೇಳಿದ್ರು ಮ್ಯಾಮ್. ಪ್ಯಾರಾಮೆಡಿಕಲ್ ಆ ತರದ್ದೆಲ್ಲ ಎಷ್ಟೊಂದು ಇದೆಯಲ್ಲ, ನೋಡಿ ಎಷ್ಟೊಂದಿದೆ. ನಿಮ್ಗೆ ಆ ತರ ಸರ್ಜರೀಸ್ ಎಲ್ಲ ಬೇಡ ಅಂದ್ರೆ ಇದು ರೇಡಿಯಾಲಜಿ ಆ ತರದ್ದೆಲ್ಲ ಕೂಡ ಇದೆ. ಜಸ್ಟ್ ಅಲ್ಲಿ ಅವ್ರ ರಿಪೋರ್ಟ್ಸ್ ಕೊಡ್ತಾರೆ, ಅದನ್ನ ನೋಡಿ ನೀವು ರಿಪೋರ್ಟ್ ಕೊಟ್ಬಿಟ್ಟು ಒಂದ್ ಸೈನ್ ಹಾಕೋದಷ್ಟೇ, ಆ ತರ. ಎಸ್ ಮ್ಯಾಮ್. ಬಟ್ ಮ್ಯಾಮ್ ಒಂದೇ ಒಂದ್ ಡೌಟ್ ಏನಿತ್ತು ಅಂತ ಅಂದ್ರೆ, ಈ ಸಲ ನೀಟ್ದು ತುಂಬಾ ನ್ಯೂಸ್ಗಳು ನೋಡಿದ್ವಲ್ಲ ಮ್ಯಾಮ್. ಆಕ್ಚುಲಿ ಪೇಪರ್ ತುಂಬಾ ಕಷ್ಟ ಇತ್ತು, ಅದಿತ್ತು ಇದಿತ್ತು, ಆಮೇಲೆ ಆತರ ಇತ್ತು ಅಂತ. ಸೊ ಅದೊಂದು ಭಯ ಇದೆ ಮ್ಯಾಮ್. ಅದನ್ನ ಹೆಂಗೆ ಹೋಗಿಸ್ಕೊಳ್ಳೋದು ಅಂತ ಅಂದ್ರೆ, ಇವಾಗ ನೆಕ್ಸ್ಟ್ ಇಯರ್ ಈಗ 2026 ಅಲ್ಲೂ ಕೂಡ ಪೇಪರ್ ಹಂಗೆ ಬಂದ್ರೆ ಅಂತ ಅದೊಂದು ಮೈಂಡ್ ಅಲ್ಲಿ ಒಂದ್ ಸ್ವಲ್ಪ ಕೊರೀತಿದೆ ಮ್ಯಾಮ್ ಅಷ್ಟೇನೇನೆ. ಭರತ್, ಇದು ಆಕ್ಚುಲಿ ನಿಮ್ಮೊಬ್ಬರಿಗೆ, ಕೀರ್ತಿ ಅವ್ರೊಬ್ಬರಿಗೆ ಅಲ್ಲ, ನೀಟ್ ಈ ಸಲ ಬರ್ದಿರೋ ಪ್ರತಿ ಒಂದು ಮಗುಗೂ ಇದೇ ಪ್ರಾಬ್ಲಮ್ ಆಗಿದೆ. ಯಾಕೆಂದ್ರೆ ಈ ಸಲ ಎಕ್ಸಾಮೇ ಸರಿಯಾಗಿ ಕೊಟ್ಟಿಲ್ಲ. ನೀವ್ ಎಕ್ಸ್ಪೆಕ್ಟ್ ಮಾಡಿರೋದ್ ಬಂದಿಲ್ಲ, ಔಟ್ ಆಫ್ ಸಿಲೆಬಸಸ್ ಎಲ್ಲ ಬಂದಿದೆ, ಏನೇನೋ ಆಗಿದೆ. ಸೊ ರಿಸಲ್ಟ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕೆ ಆಗಲ್ಲ. ಅವರು ಲಿಬ್ರಲ್ ಆಗಿರ್ತಾರೋ ಹೇಗಿರ್ತಾರೋ ಗೊತ್ತಿಲ್ಲ. ಏನೇ ಆಗ್ಲಿ, ನೀವು ಇಲ್ಲಿರೋ ಅಷ್ಟು ಜನ ಮಕ್ಳು ಯು ಆರ್ ಸೋ ಬ್ಲೆಸ್ಡ್. ಯಾಕೆಂದ್ರೆ ನಿಮ್ಗೆಲ್ಲ ಯೂನಿವರ್ಸ್ ಬಗ್ಗೆ ಗೊತ್ತು, ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಗೊತ್ತು. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನಿಮಗೇನ್ ಬೇಕೋ ಅದೇ ಸಿಗುತ್ತೆ ನಿಮ್ಗೆ. ದಿನ ಮೆಡಿಟೇಷನ್ ಮಾಡಿದ ತಕ್ಷಣ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಬೇಕೋ ಅದು ಸಿಕ್ಕಿದೆ 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 ಅಂತ. ಓಕೆ ಅಮೃತ, ಬೇಗ ಬೇಗ ಮಾತಾಡೋಣ, ಇವಾಗ 10 minutes ಟೈಮ್ ಇದೆ ಅಷ್ಟೇ. ಅಮೃತ ಮಹಾರಾಣಿ. ಎಸ್ ಮಹಾರಾಣಿ ಅವರೇ, ಹೇಳಿ. ನಾನು ತುಂಬಾ ಮೊಬೈಲ್ ನೋಡ್ತೀನಿ, ಹೆಂಗ್ ಕಡಿಮೆ ಮಾಡೋದು? ಹಾ, ಇದಕ್ಕೆ ಅನ್ಕೊಳ್ತಾ ಇದ್ದೆ, ಎಲ್ಲಪ್ಪ ಯಾರು ಕೇಳಲಿಲ್ಲ ಅಂತ. ಅಮ್ಮ ಹೇಳ್ಕೊಟ್ರಾ ಇದನ್ನೇ ಕೇಳು ಅಂತ? ಅಲ್ಲೇ ಇದಾರಲ್ಲ ಪಕ್ಕದಲ್ಲೇ ಅಮ್ಮ. ವೆರಿ ಗುಡ್. ಈಗ ನಿನ್ಗೆ ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ ಆಸೆ ಇದೆ? ಡಾಕ್ಟರ್. ಹಾ, ವೆರಿ ಗುಡ್.
ನೋಡಿ ಇಲ್ಲೇ ಅವರೆಲ್ಲ ನೀಟ್ ಎಕ್ಸಾಮ್ ಬರೀತಾ ಇದಾರೆ, ನೀನ್ ಇನ್ನು ಚಿಕ್ಕವಳು, ಇವಾಗ್ಲೇ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇದೆ. ಇವಾಗ ನೀನ್ ಮೊಬೈಲ್ ತಗೊಂಡಾಗೆಲ್ಲ ನಿನ್ ಮೈಂಡ್ ಅಲ್ಲಿ ಏನ್ ಬರ್ಬೇಕು? ನಾನು ಡಾಕ್ಟರ್. ನಿನ್ನ ಹೆಸರೇನು? ಅಮೃತ ಅಂದ್ರೆ ನಿನ್ನ ಹೆಸರೇನು? ಶ್ರುತಿ, ಧೃತಿ. ಓಕೆ, ನೀನು ಡಾಕ್ಟರ್ ಧೃತಿ ಅನ್ಕೋ, ಓಕೆನಾ? ನಾನು ಡಾಕ್ಟರ್ ಧೃತಿ. ನಾನು ಡಾಕ್ಟರ್ ಧೃತಿ ಅಂದ್ರೆ ಈ ಫೋನ್ ಮುಟ್ಟಬಾರ್ದು. ಫೋನ್ ಮುಟ್ಟಿದ್ರೆ ನಾನು ನರ್ಸ್ ಧೃತಿ ಆಗ್ಬಿಡ್ತೀನಿ. ನನಗ್ ನರ್ಸ್ ಆಗಕ್ ಇಷ್ಟ ಇಲ್ಲ, ನನಗ್ ಡಾಕ್ಟರ್ ಆಗಕ್ ಇಷ್ಟ. ಪ್ರತಿ ಸಲ ಫೋನ್ ನೋಡ್ದಾಗೆಲ್ಲ ಅದು ಬರ್ಬೇಕು ನಿನ್ ಮೈಂಡ್ ಅಲ್ಲಿ, ಓಕೆನಾ? ಫೋನ್ ನಿನಗೆ ಗೊತ್ತಿಲ್ಲ, ಇವಾಗ ಕ್ಲಾಸ್ ಆಗತ್ತೆ, ಸ್ವಲ್ಪ ಹೊತ್ತಿಗೆ ಫೋನ್ ತಗೋತೀಯ. ಫೋನ್ ತಗೊಂಡಿದ ತಕ್ಷಣ ನೋ, ಐ ಆಮ್ ಡಾಕ್ಟರ್ ಧೃತಿ. ನಾನ್ ಫೋನ್ ಯೂಸ್ ಮಾಡಿದ್ರೆ ನರ್ಸ್ ಧೃತಿ ಆಗ್ಬಿಡ್ತೀನಿ. ನಾನ್ ನರ್ಸ್ ಆಗಕ್ ಇಷ್ಟ ಇಲ್ಲ, ಡಾಕ್ಟರ್ ಆಗಕ್ಕೆ ಇಷ್ಟ. ಇದನ್ನ ಅಫರ್ಮೇಶನ್ ನ ಹೇಳ್ಕೊತಾ ಇರೋ, ನಿಂಗ್ ಫೋನ್ ನೋಡಿದ್ರೆ ಯೂಸ್ ಮಾಡ್ಬೇಕಂತಾನೆ ಅನ್ಸಲ್ಲ. ಯಾಕೆಂದ್ರೆ ನಿಂಗ್ ಡಾಕ್ಟರ್ ಆಗೋದ್ ಇಷ್ಟ ತಾನೆ. ಸ್ಟೆಥೋಸ್ಕೋಪ್ ಹಾಕೊಂಡು, ವೈಟ್ ಕೋಟ್ ಹಾಕೊಂಡು ಡಾಕ್ಟರ್ ಧೃತಿ ಬಂದ್ರು ಅಂತ ಎಲ್ಲಾರು ಹೇಳ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ನಿನ್ಗೆ. ಅದೇ ಆ ವೈಟ್ ಕಲರ್, ಆ ಬ್ಲೂ ಕಲರ್ ಶರ್ಟ್ ಪ್ಯಾಂಟ್ ಹಾಕೊಂಡು, ಟೋಪಿ ಹಾಕೊಂಡು ಸಿಸ್ಟರ್ ಬಂದ್ರು, ನರ್ಸ್ ಬಂದ್ರು ಅಂದ್ರೆ ಯಾರಾದ್ರೂ ನಿಂಗೆ ರೆಸ್ಪೆಕ್ಟ್ ಕೊಡ್ತಾರ? ಇಲ್ಲ. ಎಲ್ಲಾ ಮಕ್ಕಳು ಅಷ್ಟೇನೆ. ನಿಮ್ಗೆ ಮೊಬೈಲ್ ಅಡಿಕ್ಷನ್ ಇದ್ದಾಗ ಫಸ್ಟ್ ನಿಮ್ಮ ಲೈಫ್ ನ ಗೋಲ್ ಏನು ಅಂತ ಅನ್ಕೊಳ್ಳಿ. ನಿಮಗೆ ಮೊಬೈಲ್ ಅಡಿಕ್ಷನ್ ಇಂದ ಹೊರಗ್ ಬರ್ಬೇಕು ಅನ್ಸಿದ್ರೆ ಎಲ್ಲಾರು ಒಂದ್ ಅರ್ಥ ಮಾಡ್ಕೊಳ್ಳಿ. ಮೊಬೈಲ್ ನಿಮ್ಗೆ ಕೊಡಿಸ್ತಾರೆ, ಇವಾಗ್ಲೇ ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಕೊಡಿಸ್ತಾರೆ. ಆದ್ರೆ ಅದನ್ನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡಿ ಅವಾಗ ಕೊಡಿಸ್ತಾರೆ. ನಮ್ಮ ಗಾನ್ವಿಕಾ ಇದ್ದಾಳೆ ಇಲ್ಲಿ, ಅವಳು ಎಷ್ಟು ಚೆನ್ನಾಗಿ ದಿನ ನಮ್ಮ ಕ್ಲಾಸಸ್ ಅನ್ನ ನೋಡ್ತಾ ಇರ್ತಾಳೆ. ಅವಳು ಮೊಬೈಲ್ ತಗೊಂಡು ಅವಳೇ ಏನೋ ಒಂದ್ ದೊಡ್ಡ ಲೆಕ್ಚರರ್ ತರ ಅದನ್ನೆಲ್ಲ ವಿಡಿಯೋ ಮಾಡಿ ಎಷ್ಟು ಚೆನ್ನಾಗಿದೆ ಅಷ್ಟೇ. ಅದಾದ್ಮೇಲೆ ಫೋನ್ ಕೊಟ್ಬಿಡ್ತಾಳೆ, ಹೋಗಿ ಆಟ ಆಡ್ತಾ ಇರ್ತಾಳೆ. ಆತರ ನೀವ್ ಮೊಬೈಲ್ ನ ಎಷ್ಟು ಯೂಸ್ ಮಾಡ್ಬೇಕೋ ಅಷ್ಟೇ ಯೂಸ್ ಮಾಡಿ. ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ಅದರಿಂದ ಹೊರಗ್ ಬರ್ಬೇಕು ಅಂತ ನಿಮಗ್ ಅನ್ನಿಸ್ತಾ ಇದ್ರೆ ಈ ತರದ್ ಒಂದು ಯಾವ್ದಾದ್ರು ಸೆಂಟೆನ್ಸ್ ಅನ್ನ ಹೇಳ್ಕೊಳ್ಳಿ. ನಿಮಗ್ ಏನ್ ಇಷ್ಟ? ದೊಡ್ಡ ಮಕ್ಳು ನಿಮಗೆ ಆತರ ವರ್ಕೌಟ್ ಆಗ್ತಾ ಇಲ್ಲ ಅಂದಾಗ, ನಾನ್ ಈ ಫೋನ್ ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ತಂದೆ ತಾಯಿಗೆ ನಾನು ಅವಮಾನ ಮಾಡ್ತಾ ಇದ್ದೀನಿ. ಯಾರಿಗಾದ್ರೂ ಅಪ್ಪ ಅಮ್ಮನ್ಗೆ ಅವಮಾನ ಮಾಡಕ್ ಇಷ್ಟ ಆಗತ್ತಾ? ನೋ. ನಾನ್ ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಅಪ್ಪ ಅಮ್ಮನ್ಗೆ ಅವಮಾನ ಮಾಡ್ತಾ ಇದ್ದೀನಿ. ನನಗೆ ಅಪ್ಪ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಐ ಲವ್ ಮೈ ಪೇರೆಂಟ್ಸ್, ಸೊ ನಾನ್ ಜಾಸ್ತಿ ಯೂಸ್ ಮಾಡಲ್ಲ. ಆತರ ಅಫರ್ಮೇಶನ್ ಹೇಳ್ಕೊಳ್ಳಿ. ಫೋನ್ ತಗೊಂಡಾಗೆಲ್ಲ ನಿಮ್ಮ ಒಳಗೆ ಒಂದು ಗಿಲ್ಟ್ ಕಾಡ್ತಾ ಇರತ್ತೆ, ನಾನು ಅಪ್ಪ ಅಮ್ಮನ್ಗೆ ಅವಮಾನ ಮಾಡ್ತಾ ಇದ್ದೀನಿ, ನಾನು ಅಪ್ಪ ಅಮ್ಮನ್ಗೆ ಅವಮಾನ ಮಾಡ್ತಾ ಇದ್ದೀನಿ ಅಂತ ನಿಮ್ಮೊಳಗೆ ಒಂದು ಗಿಲ್ಟ್ ಬರುತ್ತೆ. ಆಟೋಮೆಟಿಕ್ ಆಗಿ ಫೋನ್ ಅಡಿಕ್ಷನ್ ಇಂದ ಹೊರಗೆ ಬರ್ತೀರಾ. ಎಸ್, ರಮ್ಯಾ MR ಅವಾಗ್ಲೇ ಕರೆದೆ, ನೀವು ಹೋಗ್ಬಿಟ್ರಿ. ಅನ್ಮ್ಯೂಟ್ ಮಾಡಿ. ಹೇಳಿ, ನಿಮ್ಮ ಹೆಸರೇನು? ಚಿನ್ಮಿತ್ ಮ್ಯಾಮ್. ಚಿನ್ವಿತ್, ಹೇಳಪ್ಪ, ಏನ್ ಪ್ರಾಬ್ಲಮ್? ಮ್ಯಾಮ್ ನಾನು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರ್ದಿರ್ತೀನಿ ಮ್ಯಾಮ್, ಮಾರ್ಕ್ಸ್ ಬರಲ್ಲ ಮ್ಯಾಮ್. ಅವಾಗ್ಲೇನು ಯಾರೋ ಕೇಳಿದ್ರಲ್ಲ, ಅದೇನೆ ನಿಮ್ಗೂ ಆನ್ಸರ್. ನೀವ್ ಚೆನ್ನಾಗ್ ಓದೋ ಟೈಮಲ್ಲಿ ಓದೋಕ್ ಕುತ್ಕೊಳ್ತೀರಲ್ವಾ, ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ. ಓದೋಕ್ ಕುತ್ಕೊಳ್ಳೋವಾಗ ಬುಕ್ಸ್ಗೆ ಓಪನ್ ಹೇಳ್ಕೊಂಡ್ ಕುತ್ಕೊಳ್ಳಿ. ಪೆನ್ಸಿಲ್ಗೆ, ಪೆನ್ನಿಗೆ, ಎಲ್ಲದಕ್ಕೂ ಹೇಳ್ಕೊಂಡ್ ಕುತ್ಕೊಳ್ಳಿ. ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ನಿಮ್ಗೆ ಕಷ್ಟ ಆ ಬುಕ್ಕನ್ನ ಹೀಗಿಟ್ಕೊಂಡು ಅದಕ್ಕೆ ಓಪನ್ ಹೇಳ್ಕೊಂಡು ಆಮೇಲೆ ಓದಿ. ಫಸ್ಟ್ ಆಫ್ ಆಲ್ ಅಲ್ಲೇ ನಿಮ್ಗೆ ಚೆನ್ನಾಗ್ ತಲೆಗೆ ಹತ್ತಿರತ್ತೆ, ನಿಮ್ಗೆ ಮೆಮರಿ ಚೆನ್ನಾಗಿರುತ್ತೆ. ಆಮೇಲೆ ಎಕ್ಸಾಮ್ ಹಾಲ್ಗೆ ಹೋದಾಗ್ಲೂನು, ನೀವ್ ಕುತ್ಕೊಂಡಾಗ್ಲೂನು, ಇನ್ನು ಕ್ವೆಶನ್ ಪೇಪರ್ ಕೊಡ್ತಾರೆ ಅದಕ್ ಮುಂಚೆನೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಅವಾಗ ಏನಾಗುತ್ತೆ, ಆ ಎಕ್ಸಾಮ್ ಬಗ್ಗೆ ನಿಮಗಿರೋ ನೆಗೆಟಿವ್ ಥಾಟ್ಸ್ ಎಲ್ಲ ಕ್ಲೆನ್ಸ್ ಆಗುತ್ತೆ. ಅವ್ರು ಕೊಡ್ತಾರ ಎಲ್ಲ ನಿಮ್ಗೆ ಗೊತ್ತಿರೋ ಆನ್ಸರ್ಸೇ ಕ್ವೆಶನ್ಸೇ ಬಂದಿರುತ್ತೆ, ಬರ್ದಾಗತ್ತೆ. ಬರ್ದಾದ್ಮೇಲೆ ಯೂನಿವರ್ಸ್, ನಾನೆಲ್ಲ ಕರೆಕ್ಟ್ ಆಗಿ ಬರ್ದಿದ್ದೀನಿ, ನನಗ್ ಬೇಕಾಗಿರೋ ಮಾರ್ಕ್ಸ್ ನೀನ್ ಕೊಟ್ಟಿದ್ಯಾ, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಓದೋ ಟೈಮಿಂದ ಓಪನ್ ಹೇಳ್ಕೊತಾ ಬಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮಲ್ಲಿರೋ ಭಯ ಎಲ್ಲ ಹೋಗುತ್ತೆ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬರ್ದಾಗ ನೀವು ನಿಮಗ್ ಗೊತ್ತಿರೋ ಕ್ವೆಶನ್ಸೇ ಬಂದಿರುತ್ತೆ, ಆನ್ಸರ್ ಬರ್ದಿರ್ತೀರಾ. ಅಲ್ಲಿ ನಿಮ್ಗೆ ಗೊತ್ತಿರೋದೇ ಬರ್ದ್ಮೇಲೆ ನಿಮ್ಗೆ ಭಯನೇ ಇರಲ್ಲ, ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನಾನ್ ಅವಾಗ್ಲೇ ಹೇಳಿದ್ನಲ್ಲ, ಕ್ಯಾಂಡಲ್ ಮೆಡಿಟೇಷನ್, ಅದನ್ನ ಮಾಡಿ ಡೈಲಿ ನಾಳೆಯಿಂದ. ಓಕೆ ಮ್ಯಾಮ್.
ಎಸ್ ಲಿಖಿತ್. ಹೆಲೋ ಮ್ಯಾಮ್. ಹಾಯ್ ಲಿಖಿತ್, ಹೇಳಿಪ್ಪ. ಮ್ಯಾಮ್ ಅದು ನಮ್ಮ ಅಮ್ಮ ನಿಮ್ ಬಗ್ಗೆ ತುಂಬ ಹೇಳ್ತಿರ್ತಾರೆ, ಸುಧಾ ಅಂತ. ಓ, ಸುಧಾ ಅವ್ರ ಮಗನ. ಓಕೆ, ಹಾ ಗುಡ್, ಹೇಳಿ. ಮ್ಯಾಮ್, ಅದು ನಾನು ಎಷ್ಟೇ ಓದ್ಕೊಂಡ್ರು ಹ್ಮ್ ನೆಕ್ಸ್ಟ್ ಡೇ ಮರ್ತೋಗ್ತೀನಿ. ಬಟ್ ಹ್ಮ್ ಯಾವಾಗಾದ್ರೂ ನೆಕ್ಸ್ಟ್ ಡೇ ಅಂದ್ರೆ ಅದಾದ ನೆಕ್ಸ್ಟ್ ದಿನ ಕೇಳಿದಾಗ ನಂಗೆ ವಾಪಸ್ ಅದು ಕ್ವಶನ್ ನೆನಪಾಗತ್ತೆ. ಹ್ಮ್ ನಿಮ್ಗೆಲ್ಲಾರ್ಗು ಮರ್ತೋಗ್ತೀರಲ್ವಾ, ಅದಕ್ಕೊಂದ್ ಟ್ರಿಕ್ ಹೇಳ್ಕೊಡ್ಲಾ? ಎಲ್ಲಾರು ಹುಷಾರಾಗಿ ಇಲ್ಲಿ ನೋಡಿ ನನ್ನ. ನೀವೇನಾದ್ರೂ ಎಕ್ಸಾಮ್ ಬರೆಯೋ ಟೈಮಲ್ಲಿ ಏನಾದ್ರೂ ಮರ್ತೋಗಿದ್ರೆ ನಿಮ್ಮ ಕೈ ಹೀಗಿಟ್ಕೊಳ್ಳಿ, ಜಸ್ಟ್ ಹೀಗಿಟ್ಕೊಳ್ಳಿ. ಹೀಗಿಟ್ಕೊಂಡು ರೈಟ್ ಹ್ಯಾಂಡ್ ಯಾವ ಕಡೆ ಬರುತ್ತೆ, ಇದು ನನ್ನ ರೈಟ್ ಹ್ಯಾಂಡ್. ಜಸ್ಟ್ ಈ ಕಡೆಗೆ ಮೇಲಕ್ಕೆ ಹಿಂಗ್ ನೋಡಿ, ಹೀಗೆ ನೋಡ್ತಾ ಇರಿ, ನೆನ್ಪಾಗ್ಬಿಡುತ್ತೆ. ಈ ಟ್ರಿಕ್ ಅನ್ನ ಎಲ್ಲಾರು ಫಾಲೋ ಮಾಡಿ. ನಮ್ಮ ಆರ್ಯ ಫಾಲೋ ಮಾಡ್ತಾನೆ, ಎಷ್ಟೊಂದ್ ಜನ TFC ಬರೋ ಮಕ್ಳೆಲ್ಲ ಫಾಲೋ ಮಾಡ್ತಾರೆ, ಅವ್ರಿಗೆಲ್ಲ ನೆನ್ಪಾಗ್ಬಿಟ್ಟಿದೆ. ಅವ್ರು ಹೇಳ್ತಾ ಇರ್ತಾರೆ, ನಾನು ಹಿಂಗ್ ಇಟ್ಕೊಂಡೆ ನೆನ್ಪಾಗೋಯ್ತು, ಓಪನ್ ಹೇಳ್ಕೊಂಡೆ ನೆನ್ಪಾಗೋಯ್ತು ಅಂತಾರೆ. ಸೊ ಇದನ್ ಮಾತ್ರ ಬಿಡ್ಬೇಡಿ, ಹೀಗ್ ಇಟ್ಕೊಳ್ಳಿ, ರೈಟ್ ಹ್ಯಾಂಡ್ ಯಾವ ಕಡೆ ಬರುತ್ತೆ ಆ ಕಡೆ ಹಿಂಗ್ ನೋಡಿ, ನೆನ್ಪಾಗ್ಬಿಡುತ್ತೆ. ಇದು NLP ಅಂತ, NLP ಟೆಕ್ನಿಕ್. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಈ ತರ ರೈಟ್ ಸೈಡ್, ನಾವು ಈ ತರ ರೈಟ್ ಹ್ಯಾಂಡ್ ಇಟ್ಕೊಂಡು ನಾವು ಲೆಫ್ಟ್ ಸೈಡ್ ನೋಡ್ತೀವಿ. ಅವಾಗ ಏನಾಗುತ್ತೆ, ರೈಟ್ ಹ್ಯಾಂಡ್ ಇರುತ್ತೆ, ಲೆಫ್ಟ್ ಸೈಡ್ ನೋಡ್ತಾ ಇರ್ತೀವಿ, ಅವಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗುತ್ತೆ. ಸೊ ಇದನ್ನ ಫಾಲೋ ಮಾಡಿ ಎಲ್ಲರೂ, ಓಕೆ? ಯಾರು ಮರಿಬೇಡಿ, ಸಕಾಲಾಗಿ ಥ್ಯಾಂಕ್ ಯು ನೆನಪಿರುತ್ತೆ. ಮ್ಯಾಮ್. ಆಮೇಲೆ ಲಿಖಿತ್ ಇನ್ನೊಂದು, ಇವಾಗ ನಿಮ್ಗೆ ಇದ್ ಮನ್ಸಿಗೆ ಅನ್ಸಿದೆ ಅಲ್ವಾ, ನಾನು ಏನಾದ್ರೂ ಓದ್ತೀನಿ ಆದ್ರೆ ಅಲ್ಲಿ ಬರೆಯೋವಾಗ ಮರ್ತೋಗ್ತೀನಿ, ನಿಮ್ಮಲ್ಲಿ ಆ ನೆಗೆಟಿವ್ ಥಾಟ್ ಏನಿದೆ ಅದನ್ನ ಫಸ್ಟ್ ತೆಗೆದ್ಬಿಡಿ, ಓಕೆನಾ? ಇನ್ ಮುಂದೆ ಏನ್ ಹೇಳ್ಕೋಬೇಕು ಅಂದ್ರೆ, ನಾನು ಏನ್ ಓದ್ತೀನೋ ಅಲ್ಲಿ ಹೋಗಿದ ತಕ್ಷಣ ಅದೇ ನನಗೆ ನೆನಪಾಗ್ತಾ ಇದೆ, ಅದು ಹಾಗೆ ಬರೀತಾ ಇದ್ದೀನಿ. ಇದನ್ನೇ ರಿಪೀಟೆಡ್ ಆಗಿ ಬ್ಯಾಕ್ ಟು ಬ್ಯಾಕ್ ಹೇಳ್ಕೊತಾ ಇರಿ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ಕೂತಿರುತ್ತೆ. ಇನ್ ಸ್ಪೈಟ್ ಆಫ್ ದಟ್ ಮರ್ತೋಯ್ತು ಅಂದ್ರೆ ಅವಾಗ ಹೀಗೆ ಇಟ್ಕೊಳ್ಳಿ, ನೆನಪಾಗ್ಬಿಡುತ್ತೆ. ಸುಮನಾ ಶಾಸ್ತ್ರಿ, ಸುಮನಾ ಎಸ್, ಹೇಳಪ್ಪ, ಏನ್ ಹೆಸರು? ಇದು ಬೇರೆ ಸಬ್ಜೆಕ್ಟ್ ಪ್ರಿ ಸುಮನಸ್ ಹೇಳಿ. ಸುಮನಾ, ಓಕೆ. ಹ್ಮ್ ಬೇರೆ ಸಬ್ಜೆಕ್ಟ್ ಆದ್ರೆ ಈಸಿ, ಮ್ಯಾಥ್ಸ್ ಎಷ್ಟೋದ್ರು ತಲೆಗೆ ಹತ್ತಲ್ಲ. ಫಸ್ಟ್ ಆ ಅಫರ್ಮೇಶನ್ ತೆಗೆದ್ಬಿಡಿ ತಲೆಯಿಂದ, ಇವತ್ತಿಂದಾನೆ. ಐ ಲವ್ ಮ್ಯಾಥ್ಸ್. ನಿಮ್ ಮ್ಯಾಥ್ಸ್ ಬುಕ್ ತಗೊಳ್ಳಿ. ಇವಾಗ ಹಾಲಿಡೇಸ್ ಇದೆಯಲ್ಲ, ಯಾವ ಕ್ಲಾಸ್ ಇವಾಗ, ಯಾವ ಕ್ಲಾಸ್ಗೆ ಹೋಗ್ತೀರಾ? 9th. 9th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬುಕ್ಸ್ ಎಲ್ಲ ಬಂದ್ಬಿಟ್ಟಿದ್ಯಾ? ಹ್ಮ್ 9th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಬುಕ್ ತಗೊಳ್ಳಿ. ಇವಾಗ ಸಪೋಸ್ ಇದು ನಿಮ್ಮ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್, ಡೈಲಿ ಮ್ಯಾಥ್ಸ್ ಬುಕ್ ಹೀಗೆ ಇಟ್ಕೊಂಡು, ಮೈ ಡಿಯರ್ ಮ್ಯಾಥ್ಸ್, ಐ ಲವ್ ಯು. ಇಲ್ಲಿವರೆಗೂ ನಾನು ನಿಂಗ್ ತುಂಬಾ ಕಷ್ಟ ಅಂತ ಅನ್ಕೊಂಡಿದ್ದೆ, ಐ ಆಮ್ ಸಾರಿ. ಇನ್ ಮುಂದೆ ನಾನು ಅದಕ್ಕೆ ಪ್ಲೀಸ್ ಫಾರ್ಗಿವ್ ಮಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಸೋ ಮಚ್. ನೀನ್ ತುಂಬಾ ಈಸಿ ಆಗಿದ್ಯಾ, ನನ್ಗೆ ಅರ್ಥ ಆಗ್ತೀಯಾ ನೀಟಾಗಿ. ಆತರ ಮ್ಯಾಥ್ಸ್ ಜೊತೆನೆ ಮಾತಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಆಮೇಲೆ ಮ್ಯಾಥ್ಸ್ ಮಾಡಿ ನೋಡಿ, ಎಷ್ಟು ಈಸಿಯಾಗಿ ಬರುತ್ತೆ ನಿಮ್ಗೆ. ಯಾವ ಸಬ್ಜೆಕ್ಟ್ ಕಷ್ಟ ಆದ್ರೂ ಮಕ್ಳ ಎಲ್ರೂನು, ನಿಮಗೆ ಯಾವ ಸಬ್ಜೆಕ್ಟ್ ಕಷ್ಟ ಆಗುತ್ತೋ ಆ ಬುಕ್, ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಕೂಡ ಆ ಬುಕ್ಕನ್ನ ಹೀಗಿಟ್ಕೊಳ್ಳಿ, ಹೀಗಿಟ್ಕೊಂಡು ಅದಕ್ಕೆ ಓಪನ್ ಹೇಳಿ, ಅದ್ರ ಜೊತೆನೆ ಮಾತಾಡಿ. ನಾನ್ ಕಷ್ಟ ಅಂತ ಅನ್ಕೊಂಡಿದ್ದಕ್ಕೆ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ. ಆದ್ರೂ ನಾನ್ ಚಿಕ್ಕ ವಯಸ್ಸಿಂದ ಮ್ಯಾಥ್ಸ್ ಓದ್ತಾನೆ ಇದ್ದೀನಿ, ಹೇಗೋ ಅಟ್ಲೀಸ್ಟ್ ಪಾಸ್ ಆಗಿ ಬಂದಿದ್ದೀನಿ ಇಲ್ಲಿವರೆಗೂ. ಅಷ್ಟು ಹೆಲ್ಪ್ ಮಾಡಿದ್ಯಾ ನೀನ್ ನನ್ಗೆ, ಅದಕ್ಕೆ ಥ್ಯಾಂಕ್ ಯು, ಐ ಲವ್ ಯು. ಆತರ ಹೇಳ್ಕೊಡಿ, ಖಂಡಿತ ಈಸಿ ಆಗುತ್ತೆ ಮ್ಯಾಥ್ಸ್. ಅಂಡ್ ಇವತ್ತಿಂದ ನಿಮ್ಮ ಅಫರ್ಮೇಶನ್ ಏನು? ಐ ಲವ್ ಮ್ಯಾಥ್ಸ್. ಮ್ಯಾಥ್ಸ್ ಈಸ್ ವೆರಿ ವೆರಿ ಈಸಿ ಫಾರ್ ಮೀ. ರಿಪೀಟೆಡ್ ಆಗಿ ಡೈಲಿ 21 ಟೈಮ್ಸ್ ಹೇಳ್ಕೊತಾ ಇರಿ, ಓಕೆ? ಎಸ್. ಎಸ್, ಮಮತಾ ಮಗ. ಹಾ, ಆಯ್ತು, ಹೇಳಪ್ಪ, ಹೆಸರೇನು? ನಮಸ್ತೆ. ಯೋಗಿತಾ ಮ್ಯಾಮ್. ನಾನೀಗ ಓಕೆ. ಫಸ್ಟ್ ಇಯರ್ PU ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಮಂತ್. ಹ್ಮ್ ಅಲ್ಲಿ ಅಡ್ಜಸ್ಟ್ ಆಗ್ತೀನೋ ಇಲ್ಲೋ ಅನ್ನೋ ಭಯ ಇದೆ. ಓಕೆ, ಅದಕ್ಕೆ ಫಸ್ಟ್ ಹಾಸ್ಟೆಲ್ ಅಂತ ನೆನೆಸ್ಕೊಂಡಾಗ ಫಸ್ಟ್ ನಿಮ್ಮ ಎಜುಕೇಶನ್ ನೆನೆಸ್ಕೊಳ್ಳಿ. ನಾನು PUC ತುಂಬಾ ಚೆನ್ನಾಗಿ ಓದ್ತೀನಿ, ನಾನು PUC ಚೆನ್ನಾಗಿ ಓದ್ತೀನಿ ಅಂತ ನನಗೆ ತುಂಬಾ ಧೈರ್ಯ ಇದೆ. ಅದಕ್ಕೆ
ಅಲ್ಲಿರೋ ಹಾಸ್ಟೆಲ್ ತುಂಬಾ ಚೆನ್ನಾಗಿರುತ್ತೆ, ಅಲ್ಲಿರೋ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದ್ದಾರೆ, ವಾರ್ಡನ್ಸ್ ತುಂಬಾ ಒಳ್ಳೆಯವರು, ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಇದನ್ನೇ ಡೈಲಿ ಹೇಳ್ಕೊತಾರೆ ಅಫರ್ಮೇಶನ್. ನಾನು ಹೋಗ್ತಾ ಇರೋ ಹಾಸ್ಟೆಲ್ ತುಂಬಾ ಚೆನ್ನಾಗಿದೆ ಯೂನಿವರ್ಸ್ ಜೊತೆ ಮಾತಾಡಿ. ಇವಾಗ ನಾನು ಹೇಳಿದ್ನಲ್ಲ ಮೆಡಿಟೇಷನ್, ಓಂಕಾರ ಮೆಡಿಟೇಷನ್ ಡೈಲಿ ಅದು ಮಾಡಿ. ಆ ಓಂಕಾರ ಮೆಡಿಟೇಷನ್ ಮಾಡ್ಬಿಟ್ಟು, ಹೌದು ರೆಕಾರ್ಡಿಂಗ್ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಓಂಕಾರ ಮೆಡಿಟೇಷನ್ ಮಾಡ್ಬಿಟ್ಟು ಅದಾದ್ಮೇಲೆ ಹೀಗೆ ಯೂನಿವರ್ಸ್ ಜೊತೆ ಕಣ್ಮುಚ್ಕೊಂಡೆ ಹಾಗೆ ಮಾತಾಡಿ. ಯೂನಿವರ್ಸ್, ನಾನು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀನಿ, ಆ ಹಾಸ್ಟೆಲ್ ತುಂಬಾ ಚೆನ್ನಾಗಿ ಹೋಗಿದ್ದೀನಿ ಅಂತ ಹೇಳ್ಕೊಳ್ಳಿ. ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಕೋಬೇಕು. ಯೂನಿವರ್ಸ್, ನಾನು ಹಾಸ್ಟೆಲ್ಗೆ ಹೋಗಿದ್ದೀನಿ, ಅಲ್ಲಿ ವಾರ್ಡನ್ ತುಂಬಾ ಒಳ್ಳೆಯವರು, ಅಲ್ಲಿರೋ ಫ್ರೆಂಡ್ಸ್ ಅಂತೂ ತುಂಬಾ ಒಳ್ಳೆ ಫ್ರೆಂಡ್ಸ್, ನನಗೆ ತುಂಬಾ ಚೆನ್ನಾಗಿದೆ, ಓದ್ಕೊಳಕ್ಕೂ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಓದ್ತಾ ಇದ್ದೀವಿ, ತುಂಬಾ ಜಾಲಿ ಆಗಿದೆ. ಈ PU ಹೇಗ್ ಹೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಯೂನಿವರ್ಸ್, ನನ್ಗೆ ಇಷ್ಟೆಲ್ಲ ಬ್ಲೆಸ್ಡ್ ಆಗಿದ್ದೀನಿ. ಅದಕ್ಕೆ ಆತರ ಹೇಳ್ಕೊಳ್ಳಿ ಯೂನಿವರ್ಸ್ಗೆ, ಖಂಡಿತ ಅದೇ ಆಗುತ್ತೆ. ನಿಮ್ಮಲ್ಲಿ ಹಾಸ್ಟೆಲ್ಗೆ ಹೋಗಕ್ ಭಯ ಅನ್ನೋದನ್ನ ತೆಗೆದಾಕಿ, ಒಂದ್ ಪೇಪರ್ ಅಲ್ಲಿ ಬರೀರಿ, ನನಗೆ ಹಾಸ್ಟೆಲ್ಗೆ ಹೋಗೋಕೆ ಭಯ ಆಗ್ತಾ ಇದೆ, ಅದನ್ನ ಬರ್ದು ಬರ್ನ್ ಮಾಡಿ ಟಾಯ್ಲೆಟ್ಗೆ ಹಾಕ್ಬಿಡಿ. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ಸ್ ಮ್ಯಾಮ್. ಪಂಚಮಿನ, ಅನೋನ ಯಾರಿದ್ದೀರಾ ಇಲ್ಲಿ? ಬನ್ನಿ. Hi ma'am, myself Anushri. ಹಾಯ್ ಅನುಶ್ರೀ. ನಿಮ್ ಜೊತೆ ಇವತ್ ಫಸ್ಟ್ ಮಾತಾಡ್ತಿದ್ರು. ಡೈಲಿ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾರ ಅಮ್ಮ, ನಿಮ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಸೊ ಹ್ಯಾಪಿ ಟು ಟಾಕ್ ಟು ಯು ನೌ. ಹೇಳಿ. Thank you ma'am. ಮಮ್ ಅದೇ ನಾನ್ ಮೊನ್ನೆ ನೀಟ್ ಎಕ್ಸಾಮ್ ಬರ್ದೆ. ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ, ಲಾಂಗ್ ಟರ್ಮ್ ಮಾಡ್ತಿದ್ದೆ ಇಷ್ಟ ದಿನ. ಆಕ್ಚುಲಿ ಪ್ರತಿ ಸರಿ ನಾನು 100% ಕೊಡ್ತೀನಿ ಮ್ಯಾಮ್. ಎಲ್ಲರಿಗಿಂತ ಅಂದ್ರೆ ಮ್ಯಾಕ್ಸಿಮಮ್ ನಾನು ಹಾಸ್ಟೆಲ್ ಅಲ್ಲಿ ಇದ್ದಾಗೂನು ನಿದ್ದೆ ಇಳಿಸ್ದೆ, ಏಕೆ ನಾನು ಡಾಕ್ಟರ್ ಆಗ್ಲೇಬೇಕಂತ ನನ್ ಚಿಕ್ಕ ವಯಸ್ಸಿಂದ ಡ್ರೀಮ್ ಅದು. ನಾನ್ ಸೋಷಿಯಲ್ ಸರ್ವಿಸ್ ಮಾಡ್ಬೇಕು, ನಂದೇ ಅದ್ ನನ್ ಡ್ರೀಮ್ ಇದೆ, ಅದನ್ನ ನೆರವೇರ್ಸ್ಕೋಬೇಕು ಅಂತ. ಇಲ್ಲ ನಾನು ಡಾಕ್ಟರ್ ಆಗ್ಲೇಬೇಕು ಅಂತ ಹೋದೆ. ಪ್ರತಿ ಸಲ ನಾನು 100% ಕೊಡ್ತೀನಿ ಮ್ಯಾಮ್. ಬಟ್ ನಾನ್ ಅನ್ಕೊಂಡಿರೋ ರಿಸಲ್ಟ್ಸ್ ಬರಲ್ಲ. ನಾನು ತುಂಬಾ ಜನ ನೋಡ್ತೀನಿ, ನಾನು ಕಂಪೇರ್ ಮಾಡ್ತಿಲ್ಲ, ಬಟ್ ಅವರು ಒಂದು 5 hours 6 hours ವರ್ಕ್ ಮಾಡಿದ್ರೆ ಅವ್ರಿಗೆ ಬರೋ ರಿಸಲ್ಟೇ ಬೇರೆ. ನಾನ್ 20 hours ಕೂತು ಅಷ್ಟು ಫೋಕಸ್ಡ್ ಆಗಿ ಓದಿದ್ರು ನನಗ್ ಬರೋ ರಿಸಲ್ಟೇ ಬೇರೆ. ನಾನ್ ಅನ್ಕೊಂಡಷ್ಟು ರೀಚ್ ಆಗಕ್ಕಾಗ್ತಿಲ್ಲ. ಆಕ್ಚುಲಿ ಅನು, ಏನ್ ಗೊತ್ತಾ, ನೀವ್ ಹೇಳ್ದೇ ಇದ್ರುನು ನಿಮ್ಮ ಅಮ್ಮ ಅಂತೂ ಡೈಲಿ ಹೇಳ್ತಾನೆ ಇದಾರೆ, ನೀವ್ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ನಿಮ್ದು ಇದು ಎಷ್ಟು ಸ್ಟ್ರಾಂಗ್ ಗೋಲ್ ಇದು ಡಾಕ್ಟರ್ ಆಗ್ಬೇಕು ಅನ್ನೋದು ನಿಮ್ಗಿಂತ ಚೆನ್ನಾಗಿ ನನ್ಗೆ ಗೊತ್ತಾಗ್ತಾನೆ ಇದೆ. ಡೈಲಿ ಅಮ್ಮ ಹೇಳ್ತಾನೆ ಇದಾರೆ, ನಾನು ಕೇಳಿಸ್ಕೊತಾನೆ ಇದ್ದೀನಿ, ಅಂಡ್ ನಾನ್ ಬ್ಲೆಸ್ ಮಾಡ್ತಾನೆ ಇದ್ದೀನಿ ನೀವು ಡಾಕ್ಟರ್ ಆಗಿದ್ದೀರಾ ಅಂತ. ಸೊ ಏನ್ ಗೊತ್ತಾ, ಈ ಸಲ ಅದು ಲಕ್ಕಿನೋ ಅನ್ಲಕ್ಕಿನೋ ಗೊತ್ತಿಲ್ಲ, ನೀವೆಲ್ಲ ಇಷ್ಟೊತ್ತು 2-3 ಜನರ ಜೊತೆ ಮಾತಾಡಿದೀನಿ. ನೀಟ್ ಬರ್ದಿರೋ ಎಲ್ರಿಗೂನು ನೀಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತು, ನ್ಯೂಸ್ ಅಲ್ಲೆಲ್ಲ ನೋಡ್ತಿದ್ದೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ. ಅದ್ರ ಬಗ್ಗೆ ಎಲ್ಲ ಯಾರು ತಲೆಗೆ ಇಟ್ಕೋಬೇಡಿ. ಕೀರ್ತಿ ಆಗ್ಲಿ, ನೀವಾಗ್ಲಿ, ಇನ್ನೊಬ್ರು ಯಾರ ಜೊತೆ ಮಾತಾಡಿದೆ ಅವರಾಗ್ಲಿ, ನೀಟ್ ಬರ್ದಿರೋ ಮಕ್ಕಳು ಯಾರು ಎಕ್ಸಾಮ್ ಆಗಿತ್ತು ಹೀಗಿತ್ತು ತಲೆಗೆ ಹಾಕೋಬೇಡಿ. ಆಗೋಗಿದೆ ಎಕ್ಸಾಮ್, ಈಗ ನಮ್ ಕೈಯಲ್ಲಿಲ್ಲ, ಇನ್ನೇನಿದ್ರು ಯೂನಿವರ್ಸ್ ಕೈಯಲ್ಲಿದೆ. ಸೊ ನಿಮ್ ಫ್ರೀಕ್ವೆನ್ಸಿನ ಹೈ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ಹೇಳಿ, ಯೂನಿವರ್ಸ್ ನಾನು ಈ ತರ ಡಾಕ್ಟರ್ ಆಗ್ತಾ ಇದ್ದೀನಿ, ಆಗಿದ್ದೀನಿ, ನೀನ್ ನಂಗೆ ಹೆಲ್ಪ್ ಮಾಡ್ತಾ ಇದ್ಯಾ, ಥ್ಯಾಂಕ್ ಯು ಸೋ ಮಚ್. ನಿಮ್ ಫ್ರೀಕ್ವೆನ್ಸಿ ಹೈ ಇಟ್ಕೊಳ್ಳಿ, ಯಾವಾಗ್ಲೂ ಹ್ಯಾಪಿ ಆಗಿರಿ. ಹ್ಯಾಪಿ ಆಗಿದ್ದು ಯೂನಿವರ್ಸ್ ಜೊತೆ ಮಾತಾಡ್ಕೊಳ್ಳಿ, ಅಷ್ಟೇ ಸಾಕು. ಖಂಡಿತ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ರೆಡಿ ಟು ಅಕ್ಸೆಪ್ಟ್ ಎವ್ರಿಥಿಂಗ್ ಮ್ಯಾಮ್, ಐದರ್ ಫೇಲ್ಯೂರ್ ಆರ್ ಸಕ್ಸೆಸ್. ಬಟ್ ನನ್ ಡ್ರೀಮ್ ಡಾಕ್ಟರ್ ಆಗ್ಬೇಕನ್ನೋದು ನಾನು ಅದ್ ಬಿಡಲ್ಲ. ಮಾಡಿದ್ರೆ ಡಾಕ್ಟರ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೀನಿ. ವೆರಿ ಗುಡ್, ದಿಸ್ ಇಸ್ ವೆರಿ ಗುಡ್ ಆಟಿಟ್ಯೂಡ್. ಬಟ್ ಈಗಿಂದ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಫೇಲ್ಯೂರ್ ಆರ್ ಸಕ್ಸೆಸ್ ಅನ್ನೋ ಮಾತನ್ನ ಬಿಟ್ಬಿಡಿ. ಅದು ಓಕೆ ಫೈನ್, ನೀವು ಫೇಲ್ಯೂರ್ ಆದ್ರೂ ಸಕ್ಸಸ್ ಆದ್ರೂ ಅದನ್ನ ಅಕ್ಸೆಪ್ಟ್ ಮಾಡೋ ಅಷ್ಟು ಮೆಚುರಿಟಿ ನಿಮ್ಮಲ್ಲಿದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಬಟ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದೀರಾ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ನನ್ಗೆ ನಾನ್ ಡಾಕ್ಟರ್ ಆದ್ರೆ ನನ್ನ ಫ್ಯೂಚರ್ಗೆ ಒಳ್ಳೇದು ಅಂತ ನಿನಗ್ ಗೊತ್ತಿದ್ರೆ ಖಂಡಿತ ನನಗ್ ಸಹಾಯ ಮಾಡ್ತೀಯ ಯೂನಿವರ್ಸ್ ಅಂತ ಅನ್ಕೊಳ್ಳಿ. ಎವ್ರಿಥಿಂಗ್ ವಿಲ್ ಹ್ಯಾಪನ್ ಇನ್ ಯೋರ್ ಫೇವರ್. ಎಸ್ ಮ್ಯಾಮ್, ನನ್ನಲ್ಲಿ ನೆಗೆಟಿವಿಟೀಸ್ ಇತ್ತು ಅಂದ್ರೆ ನಾನು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಬಟ್ ಚಿಕ್ಕ ವಯಸ್ಸಿಂದ ನನ್ಗೆ ಏನ್ ಅನ್ಕೊಂಡ್ರು ಸಿಗಲ್ವೇನೋ ಅನ್ನೋ ಒಂದು ನೆಗೆಟಿವ್ ಥಾಟ್ ಇತ್ತು. ಅಮ್ಮ ಹೇಳಿದ್ರು ಈ ತರ ಮಾಡು, ಬರ್ನ್ ಮಾಡು ಬರ್ದ್ಬಿಟ್ಟು ಅಂತ, ಅದೆಲ್ಲ ಹೋಯ್ತು ಮ್ಯಾಮ್ ಈಗ. ಬಟ್ ನನ್ಗೆ ಒಂದೇ ಒಂದ್ ಪ್ರಾಬ್ಲಮ್ ಏನ್ ಗೊತ್ತಾ, ನಾನು ತುಂಬಾ ಇಂಟ್ರೋವರ್ಟ್ ಮ್ಯಾಮ್, ಬೇಗ ಯಾರ ಜೊತೆ ಬೆರೆಯಲ್ಲ. ಅಂದ್ರೆ ಲೈಕ್ ಈ ತರ ಮಾತಾಡಿದ್ರೆ ಅವ್ರ ಏನಾದ್ರು ಅನ್ಕೊಂತಾರ ಅನ್ನೋದ್ ಮೈಂಡ್ ಅಲ್ಲಿ ತುಂಬಿಟ್ಟಿದೆ. ಏನ್ ಗೊತ್ತಾ ಅನುಶ್ರೀ, ಇವತ್ತಿಂದ TFC ನೀವು ಬರ್ತಾ ಇದ್ದೀರಾ, ಸೊ ಕೀರ್ತಿನೂ ಬರ್ತಾ ಇದಾರೆ. ನೀವು TFC ಇವತ್ತಿಂದ ಡ್ಯಾನ್ಸ್ ಮಾಡಿ, ಅಲ್ಲಿ ನಾನು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಪ್ರಿಪೇರ್ ಮಾಡ್ತೀನಲ್ವಾ, ಅಲ್ಲಿ ನಿಮಗೆ
ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನೋದು ಖಂಡಿತ TFC ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಹೋಗುತ್ತೆ. ಮ್ಯಾಮ್ ನನ್ಗೆ ಕಂಫರ್ಟ್ ಝೋನ್ ಸಿಕ್ಕಿದ್ರೆ ಮಾತ್ರ ನಾನು ಹ್ಯಾಪಿ ಆಗಿರ್ತೀನಿ ಅನ್ನೋದು ಕುತ್ಕೊಂಡ್ಬಿಟ್ಟಿದೆ. ನಾನು ಎಲ್ಲಾರ ಜೊತೆ Yes. ಹಂಗ್ ಇರಕ್ ಆಗಲ್ಲ ಮ್ಯಾಮ್, ಯಾಕೆ ಅಂತ Yes. ಗೊತ್ತಿಲ್ಲ. ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಆತರ ಅಚ್ಚಾಗಿ ಕುತ್ಕೊಂತಿದೆ. ವಿ ನೀಡ್ ಟು ಚೇಂಜ್ ದಟ್ ಒನ್, ದಟ್ಸ್ ಇಟ್. ಅಷ್ಟೇ Yes, ma'am. ಸಿಂಪಲ್. ಅದು TFC Yeah. ಬರ್ತೀರಲ್ಲ, ಅಲ್ಲಿ Okay, ಎಲ್ಲ ma'am. Today onwards I will come. ವೈಟಿಂಗ್ Yes, ಟು ma'am. ಸಿ ಯು. Thank you. ಥ್ಯಾಂಕ್ ಯು. ಸೊ ಮಕ್ಕಳ ಯಾರೆಲ್ಲ ಇದೇನಿದು TFC ಅಂತಿದ್ದಾರೆ ಮ್ಯಾಮ್, TFC ಅಂತಿದ್ದಾರೆ ಅನ್ಕೋಬೇಡಿ. TFC ಅಂದ್ರೆ ಟೈಮ್ ಫಾರ್ ಸೆಲೆಬ್ರೇಷನ್ ಅಂತ. ನೈಟ್ 9 o'clock to 9:45 ಇರುತ್ತೆ. ಅಲ್ಲಿ ಎಲ್ಲಾರು ಡ್ಯಾನ್ಸ್ ಮಾಡ್ತಾರೆ, ಸಾಂಗ್ಸ್ ಹಾಕ್ತೀನಿ, ಫಿಲಂ ಸಾಂಗ್ಸ್ 1-2 ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ಬಿಟ್ಟು ಆಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನಾನು ಪ್ರಿಪೇರ್ ಮಾಡ್ತೀನಿ. ಏನೆಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದೀರಾ ಅದಕ್ಕೆಲ್ಲ ನಾನು ಪ್ರಿಪೇರ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಮ ಅಫರ್ಮೇಶನ್ಸ್ ಎಲ್ಲ ಓದ್ತೀರಾ, ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗತ್ತೆ. ಆ ಟೈಮಲ್ಲಿ ನೀವು ಓದೋದ್ರಿಂದ ಬೇಗ ನಿಮ್ಮ ಗೋಲ್ಸ್ ನಿಮ್ಗೆ ಸಿಗುತ್ತೆ. ಅದು ಓಕೆ. ಮಾನ್ಯ, ಕಮಾನ್ ಬೇಬಿ. ಸೋನ್ ಅವಾಗಿಂದ ವೇಟ್ ಮಾಡ್ತಾ ಇದ್ದೀರಾ? ಎಸ್ ಬೇಬಿ, ಹಾಯ್. ಓದ್ವಾಗ ಇದು ಹ್ಯಾಂಡ್ ರೈಟಿಂಗ್ ನೆಟ್ ಬರಲ್ಲ. ಎಷ್ಟು ದೊಡ್ಡ ಟ್ರೈ ಮಾಡಿದ್ರು ಅದ್ ಬರಲ್ಲ. ಆಮೇಲೆ ನಮ್ಮ ಮಮ್ಮಿ ಅವ್ರ ಹೀಲಿಂಗ್ ತಗೊಂತಾರೆ ನಿಮ್ ಹತ್ರ. ತಗೊಂತಾ ಇದ್ದಾರಾ? ಯಾರು ಅಮ್ಮ? ಉಷಾ ಅಂತ. ಉಷಾ ನಿಮ್ಮ ಮಗ್ಳಾ? ನಾನ್ ಯಾರಪ್ಪ ಅನ್ಕೊಂಡೆ. ಓಕೆ ಮಾನ್ಯ, ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರಲ್ಲ ಅಂದ್ರೆ ಇವಾಗ ಹಾಲಿಡೇಸ್ ಅಲ್ವಾ? ಹಾಲಿಡೇಸ್ ಆಗಿದೆ. ಸೊ ಬುಕ್ ತಗೋ, ಪೆನ್ ತಗೋ. ಬುಕ್ಗೆ ಪೆನ್ನಿಗೆ ಒಪ್ಪನ ಹೇಳ್ಬಿಟ್ಟು ನೀಟಾಗಿ ಕರ್ಸಿವ್ ರೈಟಿಂಗ್ ಟ್ರೈ ಮಾಡು. ಯೂಟ್ಯೂಬ್ ಅಲ್ಲಿ ಎಷ್ಟೆಷ್ಟು ವಿಡಿಯೋಸ್ ಎಲ್ಲ ಇದೆ ಕರ್ಸಿವ್ ರೈಟಿಂಗ್. ಒಪ್ಪನ ಹೇಳ್ಕೊಂಡು ಟ್ರೈ ಮಾಡಿ, ಈ ಸಲ ಖಂಡಿತ ಬರುತ್ತೆ. ಲೈಕ್ ಹೌ ಐ ಟೋಲ್ಡ್, ಬಿ ಹ್ಯಾಪಿ ಆಲ್ವೇಸ್, ಕೀಪ್ ಯೋರ್ ಫ್ರೀಕ್ವೆನ್ಸಿ ಹೈ. ಫ್ರೀಕ್ವೆನ್ಸಿ ಹೈ ಇಟ್ಕೊಂಡು ಟ್ರೈ ಮಾಡಿ. ಈ ಸಲ ಅದ್ ಹೇಗ್ ಬರಲ್ಲ ಹ್ಯಾಂಡ್ ರೈಟಿಂಗ್ ನೋಡೋಣ. ಇವತ್ತು ಟ್ರೈ ಮಾಡು. ನಾಳೆ ಅಮ್ಮ ಬರ್ತಾರಲ್ಲ 3 ಗಂಟೆಗೆ ಕ್ಲಾಸ್ಗೆ, ಅವಾಗ ನೀನು ಬಾ. ಅವಾಗ ಬಂದು ಹೇಳು ನನ್ನಲ್ಲಿ ಹ್ಯಾಂಡ್ ರೈಟಿಂಗ್ ಹೇಗ್ ಬಂತು ಅಂತ. ಒಪ್ಪನ ಹೇಳ್ಕೊಡ್ತೀನಿ. ಟ್ರೈ ಮಾಡ್ಬಿಟ್ಟು ಬಂದು ಹೇಳು. ಓಕೆ? ಬಂದಿಲ್ಲ ಅಂದ್ರೆ ಅವಾಗ ಹೇಳ್ತೀನಿ ನೀನು ಏನ್ ಮಾಡ್ಬೇಕು ಅಂತ. ಅಮರೇಶ್ ಅವರ ಮಗಳು. ಮ್ಯಾಮ್ ಸ್ಟೂಡೆಂಟ್ಸ್ ಮ್ಯಾನಿಫೆಸ್ಟ್ ಹೆಂಗ್ ಮಾಡುದ್ರಿ? ಸ್ಟೂಡೆಂಟ್ಸ್ಗೆ ಮ್ಯಾನಿಫೆಸ್ಟ್ ಇಷ್ಟೊತ್ತು ಅದೇ ಅಲ್ವಾ ಹೇಳ್ದೆ. ಮ್ಯಾನಿಫೆಸ್ಟ್ ಅಂದ್ರೆ ಏನು, ನಿಮಗೇನ್ ಬೇಕು ಕರೆಕ್ಟ್ ಆಗಿ ಕೇಳಿ. ಮ್ಯಾಮ್ ಮ್ಯಾನಿಫೆಸ್ಟ್ ಹೆಂಗ್ ಮಾಡಿದ್ರಿ ಸ್ಟೂಡೆಂಟ್ಸ್? ಹಾ, ಇವಾಗ ನಿಮ್ಗೆ ಮ್ಯಾನಿಫೆಸ್ಟ್ ಅಂದ್ರೆ ಏನ್ ಮಾಡ್ಬೇಕು ನಿಮ್ಗೆ. ಓಕೆ ಮಾ, ಈಗ ನೀವ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಏನಂತ ಮಾಡ್ಕೋತೀರಾ? ನನ್ಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತ ಅಲ್ವಾ? ಒಳ್ಳೆ ಮಾರ್ಕ್ಸ್ ಬೇಕು ಅಂತ. ಆದ್ರೆ ನೀವ್ ಯೂನಿವರ್ಸ್ ಹತ್ರ ಒಳ್ಳೆ ಮಾರ್ಕ್ಸ್ ಬೇಕು ಅಂತ ಕೇಳ್ಬಾರ್ದು. ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಬೇಕಾಗಿರುವಂತ ಒಳ್ಳೆ ಮಾರ್ಕ್ಸ್ ನನಗೆ ಸಿಕ್ಕಿದೆ ಅಂತ ಹೇಳ್ಕೋಬೇಕು. ಆಮೇಲೆ ಓದೋ ಟೈಮಲ್ಲಿ ಒಬ್ಬನೊಬ್ಬನ ಹೇಳ್ಕೊಂಡು, ಯೂನಿವರ್ಸ್ ನೀನ್ ನನ್ ಜೊತೆ ಇದೀಯಾ, ನಾನು ಓದ್ತಾ ಇದ್ದೀನಿ, ಇದನ್ನೆಲ್ಲ ನನ್ಗೆ ನೆನ್ಪಲ್ಲಿ ಇರೋ ತರ ನೀನ್ ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಯೂನಿವರ್ಸ್ ಜೊತೆ ಮಾತಾಡ್ಕೊಂಡು ಓದಿ. ಚೆನ್ನಾಗ್ ನೆನ್ಪಿರುತ್ತೆ. ಎಕ್ಸಾಮ್ ಬರೆಯೋ ಟೈಮಲ್ಲಿ, ಟೆಸ್ಟ್ ಬರೆಯೋ ಟೈಮಲ್ಲಿ ಏನಾದ್ರೂ ಮರ್ತೋಗಿದ್ರೆ ಹೀಗೆ ಇಟ್ಕೊಳ್ಳಿ, ಈ ಕಡೆ ತಿರುಗಿ ನೋಡಿ, ನೆನ್ಪಾಗ್ಬಿಡುತ್ತೆ ಮ್ಯಾಜಿಕಲ್ ಆಗಿ. ನೆಕ್ಸ್ಟ್ ಟೈಮ್ ಎಲ್ಲಾರು ನೀವ್ ಯಾರಾದ್ರೂ ಇದನ್ನ ಟ್ರೈ ಮಾಡಿ ನಿಮ್ಗೆ ನೆನ್ಪಾಯ್ತು ಅಂದ್ರೆ ಬಂದು ನನ್ಗೆ ಹೇಳಿ ವಾಟ್ಸಪ್ ಅಲ್ಲಿ. ಓಕೆನಾ? ಸೊ ಯೂನಿವರ್ಸ್ಗೆ ನೀವು ಮೆಡಿಟೇಷನ್ ಮಾಡ್ತೀರಾ ಅಲ್ವಾ? ನಾಳೆಯಿಂದ ಮಾಡ್ಬೇಕು ಓಂಕಾರ. ನಾನು ಅವಾಗ್ಲೇ ಹೇಳ್ಕೊಟ್ಟಿದ್ದೀನಲ್ಲ ಅದು. ಓಂಕಾರ ಮೆಡಿಟೇಷನ್ ಮಾಡಿ, ಮೆಡಿಟೇಷನ್ ಮಾಡ್ಬಿಟ್ಟು ಯೂನಿವರ್ಸ್ ನನಗ್ ಬೇಕಾಗಿರೋ ಮಾರ್ಕ್ಸ್ ಇಷ್ಟು ಕೊಟ್ಟಿದ್ಯಾ ನೀನ್ ನನ್ಗೆ, ಥ್ಯಾಂಕ್ ಯು ಸೋ ಮಚ್, ಆತರ ಹೇಳ್ಕೊಳ್ಳಿ. ಓಕೆ? ಬರೀ ಮಾರ್ಕ್ಸೇ ಅಲ್ಲ, ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ಹಾಗೆ ಕೇಳ್ಕೊಳ್ಳೋದು. ಸಿಕ್ಕಿದೆ ಅಂತ ಸಿಕ್ಬಿಡುತ್ತೆ. ಆದ್ರೆ ಬೇರೆ ಟೈಮಲ್ಲಿ ಇಲ್ಲಿ ಯಾಕೋ ಇನ್ನೂ ಸಿಕ್ಲಿಲ್ವಲ್ಲ ಆತರ ನೆಗೆಟಿವ್ ಆಗಿ ಯೋಚನೆ ಮಾಡ್ಬಾರ್ದು. ಸಿಕ್ಕಿದೆ ಅಂದ್ರೆ ಸಿಕ್ಕಿದೆ ಅನ್ನೋ ಫೀಲ್ ಅಲ್ಲೇ ಇದು ಬಿಡ್ಬೇಕು. ಓಕೆನಾ? ವರದರಾಜ್. ಹಾಯ್ ಮ್ಯಾಮ್. ಹಾಯ್, ಹೇಳಿ ಬಾ. ಇದು ಓದುವಾಗ ನಿದ್ದೆ ಬರುತ್ತೆ. ಹಾ, ಓಕೆ. ಓದೋ ಟೈಮಲ್ಲಿ ಫಸ್ಟ್ ನೀವೇನ್ ಮಾಡಿ, ನೀರ್ ಇಟ್ಕೊಳ್ಳಿ ನಿಮ್ ಪಕ್ಕದಲ್ಲಿ. ಓಕೆನಾ? ನೀರ್ ಬಾಟಲ್ ಇಟ್ಕೊಳ್ಳಿ. ನೀರ್ ಬಾಟಲ್ ಇಟ್ಕೊಂಡು ಫಸ್ಟೇ ಆ ಬಾಟಲ್ ನ ಹೀಗೆ ಕೈಯಲ್ಲಿ ಇಟ್ಕೊಂಡು, ಇವಾಗ ನಾನು ಓದ್ತಾ ಇದ್ದೀನಿ, ನಾನು ತುಂಬಾ ಚೆನ್ನಾಗಿ ಓದ್ತೀನಿ, ಫುಲ್ ಫೋಕಸ್ಡ್ ಆಗಿ ಓದ್ತೀನಿ, ಆಕ್ಟಿವ್ ಆಗಿ ಓದ್ತೀನಿ
ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರ್ ಕೊಡಿ. ಆಮೇಲೆ ಇಟ್ಬಿಟ್ಟು ಆ ಬುಕ್ಗೆ ಹೋಪನೊಪನು ಹೇಳ್ಕೊಳ್ಳಿ. ನೀವು ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣ ಇಲ್ಲಿ ಹೋಪನೊಪನು ಹೇಳ್ಕೊಂಡಾಗ ಇಲ್ಲಿ ನೋಡ್ಕೊಂಡು ಆವಾಗ ನಿಮ್ಗೆ ಓದುವಾಗ ಫಸ್ಟ್ ನಿದ್ದೆ ಬರಲ್ಲ. ಯಾಕಂದ್ರೆ ಇನ್ನರ್ ಚೈಲ್ಡ್ ಅಲ್ಲಿ ನಿಮ್ಗೆ ಅದು ಕುತ್ಕೊಂಡ್ಬಿಟ್ಟಿದೆ. ಬುಕ್ ತಗೊಂಡ್ರೆ ನಾನು ಓದಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಂತ. ಹಾಗಾಗಿ ನಿದ್ದೆ ಬರ್ತಾ ಇದೆ. ಇನ್ ಮುಂದೆ ಈ ಅಫರ್ಮೇಶನ್ ನ ಯಾವಾಗ್ಲೂ ಹೇಳ್ಕೊತಾ ಇರಿ. ನಾನು ಓದೋವಾಗ ತುಂಬಾ ಆಕ್ಟಿವ್ ಆಗಿರ್ತೀನಿ, ಓದೋವಾಗ ತುಂಬಾ ಆಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ. ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಏನಿದೆ ಅದನ್ನ ಬದಲಾಯಿಸ್ಬೇಕೀಗ ಅಷ್ಟೇ. ಸೊ ನಾನು ಓದೋ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳಿ. ನೀರು ಆಗಾಗ ಓದ್ತಾ ಈ ನೀರ್ ತಗೊಳ್ಳೋದು, ಪ್ರತಿ ಸಲ ಅದೇ ಅಫರ್ಮೇಶನ್ ಹೇಳ್ಕೊಳ್ಳೋದು. ನಾನ್ ತುಂಬಾ ಆಕ್ಟಿವ್ ಆಗಿದ್ದೀನಿ, ಎಲ್ಲ ಅರ್ಥ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದು, ಕುಡಿಯೋದು, ಮತ್ತೆ ಓದೋದು. ಹಂಗ್ ಮಾಡಿ, ಅಷ್ಟೇ ಸಿಂಪಲ್ ಹೋಗುತ್ತೆ. ಓಕೆನಾ? ಓಕೆ ಮ್ಯಾಮ್. ಹಂಗೂ ಆಗ್ಲಿಲ್ಲ ಅಂದ್ರೆ ವಾಟ್ಸಾಪ್ ಅಲ್ಲಿ ಬಂದು ಕೇಳಿ ಹೇಳ್ತೀನಿ. ಇಷ್ಟೇ ಸಿಂಪಲ್. ನೀವು ಫ್ರೀಕ್ವೆನ್ಸಿ ಹೈ ಮಾಡ್ಕೊಳ್ಳಿ. ಗಾನ್ವಿ ಎಲ್ಲೋ ಹೋಗ್ಬಿಟ್ಟೆ, ಗಾನ್ವಿಕಾ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದೆ ಇಷ್ಟೊಂದು. ಓಕೆ, ಇನ್ಯಾರು? ಗಾನವಿ ನೀವು ಇದ್ರಿ, ಹ್ಯಾಂಡ್ ರೈಸ್ ಮಾಡ್ತಿದ್ರಿ. ಓಕೆ ಫೈನ್, ಟೈಮ್ ಆಗೋಯ್ತು. ಇನ್ನು ಯಾರೆಲ್ಲ ಮಾತಾಡ್ಬೇಕು ಅಂತ ಇದೆಯೋ, ನಾನು ಆಕ್ಚುಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವ್ರಿಗೇನೆ ಸಪ್ರೇಟ್ ಆಗಿ ಒಂದ್ ಸೆಷನ್ ಮಾಡೋಣ ಅನ್ಕೊಂಡೆ. ಚಿಕ್ಕ ಮಕ್ಕಳ ಜೊತೆ ನಿಮ್ಮನ್ನೆಲ್ಲ ಕೂರಿಸ್ದೆ, ಇವ್ರ ಡೌಟ್ಸ್ ಕೇಳೋಷ್ಟೊತ್ತಿಗೆ ಆಗೋಯ್ತು. ಸೊ ಬೇಕು ಅಂದ್ರೆ ಇನ್ನೊಂದ್ ಸೆಷನ್ ಇನ್ನೊಂದ್ ದಿನ ಮಾಡ್ಕೊಳ್ಳೋಣ. ಓಕೆನಾ? ನನ್ ಟೈಮ್ ಆಗೋಯ್ತು. ನೆಕ್ಸ್ಟ್ ಸೆಷನ್ ಅವ್ರದ್ದು 15 ನಿಮಿಷ ಆಗೋಯ್ತು, ಪಾಪ ಲೇಟ್ ಆಯ್ತು ಅವ್ರಿಗೆ. ಥ್ಯಾಂಕ್ ಯು ಚಿಲ್ಡ್ರನ್, ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು.